ಈಗ ಇದು ನೀವು ಗಂಧ ಬಂದಿಲ್ಲ ಅಂದ್ರಲ್ಲ, ಇದು ಹೊಡಿಗೆ ಪಾಕಲ. ಕೃಷ್ಣಪ್ಪ ತೋಟದ ಗಂಧದ ಮರ ಕಟ್ ಮಾಡ್ತಾವ್ರೆ, 1 ಲಕ್ಷ ರೂಪಾಯಿ ಗಂಧ. ಮೂಸ್ ನೋಡಿ ಸರ್ ಇಲ್ಲಿ ನಮ್ಮಂತ ಅಲ್ವಾ ಆಕ್ಚುಲಿ ಇದು ಗಂಧ ನೋಡಿ, ಇಲ್ಲಿದೆ ನೋಡಿ ಈ ಪೀಸು. ಇದೊಂದ್ರಲ್ಲಿ 10 ಕೋಟಿ ನೋಡುತ್ತೆ, ಮಿಸ್ ಇಲ್ಲ ಇಷ್ಟರಲ್ಲೇ 2 ಎಕರೆಲಿ 10 ಕೋಟಿ. ಅದು 1000 ಮರ ಕಟ್ ಮಾಡಿದ್ರೆ 2000 ಇದೆ ಇದರಲ್ಲಿ, 20 ಕೋಟಿ ಇದೆ. ಇದು ನಿಮ್ಗೆ ಚಿನ್ನ ಇದ್ದಂಗೆ, ಚಿನ್ನಕ್ಕಿಂತ 10 ಪಟ್ಟು ಬೆಲೆ. ಅದಕ್ಕೆ ನೀವು ಚಿನ್ನಕ್ಕೆ ಎಷ್ಟು ಬೆಲೆ ಕೊಡ್ತೀರೋ ಅಷ್ಟೇ ಬೆಲೆ ಇದಕ್ಕೂ ಕೊಡ್ತೀರಾ. ಸೋಪ್ ಗೋಡನ್ ರಿಜಿಸ್ಟರ್ ಮಾಡಿಕೊಟ್ರೆ ನಿಮಗೆ ಗನ್ ಲೈಸೆನ್ಸ್ ಕೊಡ್ತಾರೆ. 8 ವರ್ಷಕ್ಕೆ ಅನುಮತಿ ಕೊಡ್ತಾರೆ ನಿಮಗೆ. ಇನ್ನು 4 ಇಯರ್ಸ್ ಆದಮೇಲೆ ನಾವು ಮಿಲಿಟ್ರಿಯಿಂದ ರಿಟೈರ್ಡ್ ಬೋಗೋರ್ನ ನಾವು ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೋತೀವಿ, ಇಲ್ಲಿ ತೋಟದಲ್ಲಿ ಇಡ್ತೀವಿ. 25,000 ರೂಪಾಯಿ ಸಂಬಳಕ್ಕೆ ಬರ್ತಾರೆ ನಿಮಗೆ, ಅವ್ರು ಮನೆ ಕಟ್ಕೊಡ್ಬೇಕಷ್ಟೇ. ನಾವು ಅದನ್ನ ರೆಡಿ ಇದೀವಿ ಆಲ್ರೆಡಿ ಮಾಡಲಿಕ್ಕೆ. ಇನ್ನು ಯಾಕೆ ಈಗಲೇ ಯಾಕೆ, ಇನ್ನು 4 ವರ್ಷ ಹೋಗಲಿ, ಆರಾಮಾಗಿ ನಿಮ್ಮ ತೋಟ ಕಾಯ್ಕೋತಾನೆ. ಮಿಲಿಟರಿ ಸೋಲ್ಜರು ಅವ್ರು ಸೇಫ್ ಗಡಿ ಕಾದಂಗೆ ಕಾಯ್ಕೊಂಡಿರ್ತಾರೆ. ಒಳಗೆ ಬಂದರೆ ಪುಟ್ಟ ಅನ್ಸ್ಬಿಡ್ತಾರೆ ಅಷ್ಟೇ. ಒಂದು 1 ಕೋಟಿ ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಬಿಡಿ, ಅದ್ರ ಬಡ್ಡಿ ದುಡ್ಡಲ್ಲಿ ಸಂಬಳ ಕೊಡಿ. ಎಲ್ಲ ಇದು ಓಡಿಸ್ಬೇಕು ತಲೆನ. ಮರ ಬೆಳೆಸೋ ಕಾನ್ಸೆಪ್ಟ್ ಇದು, ಮರ ಜೊತೆಗೆ ನಿಮ್ಮ ಮನೇಲಿ ಬೆಳೆಸೋ ಕಾನ್ಸೆಪ್ಟ್ ಇದು. ಥ್ಯಾಂಕ್ ಯು. ಒಂದಷ್ಟು ಎಕರೆ ತೋಟ ಮಡಗಿದ್ರೆ ನೋಡಿ, ಈ ಥರದೊಂದು ಕುರಿ ಸಾಕೊಳ್ಳಿ ನೋಡಿ. ತೋಟದಲ್ಲಿ ತೋಟ ನೋಡ್ಕೋತಾರೆ, ಅವ್ರಿಗೆ ಕೊಟ್ಟಿದ್ದೀವಿ ತೋಟ ನೋಡೋರಿಗೆ. ಒಂದಷ್ಟು ಮರಿ ತಗೊಟ್ಟಿದ್ವಿ, ನಾವೇ ತಗೊಟ್ಟಿದ್ದೀವಿ. ಇದು ಮರಿ 2 ಮರಿ ಹಾಕಿದ್ರೆ ನಮಗೊಂದು ಅವ್ರಿಗೊಂದು ಶೇರಿಂಗ್ 50-50 ಶೇರಿಂಗು. ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ಬೋದು, ವೆರಿ ನೈಸ್. ಚೆನ್ನಾಗೂ ನೋಡ್ಕೋತಾರೆ ಅಲ್ವಾ? ಅಲ್ವರ? ನಾನೀಗ ಸಂಬಳ ಕೊಡ್ತೀನಿ ಕೂಲಿ ಅಂದರೆ, ಸಂಬಳ ಕೊಡ್ತಾ ಇದ್ದೀನಿ ಕೂಲಿಂದ ಅವ್ರಿಗೆ ಅಂತೇವಲ್ಲ ನೋಡೋಕ್ಕೆ. ನೀವು ಸಂಬಳ ಕೊಟ್ಟರೆ ಅಷ್ಟು ನೋಡ್ತಾರೆ ಅಷ್ಟೇ ಅಲ್ವರ? ಹಾಳು ಮಾಡಿದ ಹಾಳು ನಮ್ಮಲ್ಲಿ ಬರದೇ ಬಿಟ್ಟವ್ರು ಗಾದೆ ಬರದೇ ಬಿಟ್ಟವ್ರೆ. ಈ ಥರ ಮಾಡಿದ್ರೆ ಶೇರಿಂಗ್ ಮಾಡಿಬಿಟ್ರೆ ಅವ್ರಿಗೆ ಜೋಪಾನ ಮಾಡ್ತಾರಲ್ಲ, ಅವ್ರಿಗೆ ಖುಷಿ ಅನ್ನಿಸ್ತದೆ. ಕರೆಕ್ಟ್ ಅಲ್ವರ? ಅವ್ರಿಗೊಂದು 10 ರೂಪಾಯಿ ಸಿಕ್ಕಿದ್ರೆ ಜೀವನ. ಎಸ್ ನಿಮಗೆ ಮಾತ್ರ ಜೀವನ, ಅವ್ರ ಜೀವನ ಇಲ್ವಾ? ಅವ್ರ ಜೀವನನೂ ಆಲೋಚನೆ ಮಾಡಿ ಮಾಡ್ಬೇಕು ಕೆಲಸಗಾರದ ಯಾವತ್ತೂ. ಓನರ್ ನಾನು ಆಗ್ಬಿಟ್ಟಿದ್ದೀನಿ, ನನ್ನ ಮಾತ್ರ ಚೆನ್ನಾಗಿರ್ಬೇಕು, ನನಗೆ ಮಾತ್ರ ದುಡ್ಡು ಬರಬೇಕು, ಕುಲಿಯರಾಗಿರ್ಬೇಕು ಅಂತ ಎಂದೂ ಚಿಂತೆ ಮಾಡಬೇಡಿ. ನಮ್ಮ ಚಿಂತನೆಗಳೆಲ್ಲ ಪೂರ್ತಿ ಹಂಗೆ ಇದೆ ರೀ. ಪ್ರತಿಯೊಂದು ನೀವೇನಾರ ನಿಮ್ಮ ಡೌಟ್ ಇದ್ರೆ ನಿಮ್ಮ ಮನಸ್ಸೊಳಗೆ ನಾನು ಕೇಳಿ ಅದಕ್ಕೊಂದು ಉತ್ತರ ನಾನು ಕೊಡ್ತೀನಿ. ನೋಡಿ, ಇದಕ್ಕೆ ಉದಾಹರಣೆ 5 ತಗೊಟ್ಟಿದ್ವಿ. ಎಷ್ಟಾಗಿದ್ದು ಈಗ? ಒಂದು 25 ಆಗವೆ. 25 ಅವೇ. ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು, ಇನ್ನೂ 4 ಉಳ್ಕೋತವೆ. ನಾವು ತಗೊಟ್ರವು ಅವ್ರಿಗೆ ಗೊತ್ತಾಯ್ತು, ನನ್ಗೆ ಗೊತ್ತಾಯ್ತು. ಇನ್ನೂ 4 ಎಲ್ಲಿ ತಗೊಟ್ರಲ್ಲ ಉಳ್ಕೊಂಡು, ಅದು ದುಡ್ಡೇ. ಈ ಥರ ಚಿಂತನೆ ಮಾಡಿಕೊಂಡು ಪ್ರತಿ ತೋಟದವರು ಮೇಂಟೈನ್ ಮಾಡಬೇಕೆ. ಎಷ್ಟೋ ಜನ ನೋಡ್ತಾರೆ ಬರೀ ಹಾಳೆ ಅವನು ಅಷ್ಟೇ, ಅವ್ನಿಗೇನು ಸವಲತ್ತು ಕೊಡೋಲ್ಲ. ಅವ್ನಿಗೆ ಕೊಡಬೇಕು, ನಮ್ಮ ತೋಟದಲ್ಲೇ ಮೇಯ್ತದಲ್ಲ ಅಂತ. ಅವ್ರ ತೋಟದಲ್ಲೇ ಮೇಯ್ತದೆ, ನೋಡ್ಕೊಳ್ಳೋದು ಯಾರು ಅದನ್ನು ಜೋಪಾನವಾಗಿ? ಜವಾಬ್ದಾರಿ ಅದು ಸೀಕ್ರೆಟ್. ಇದು ಒಂದು ಭಾಗನೇ. ಈ ಥರ ಮಾಡಿ 1-2 ಎಕರೆ ತೋಟ ಮಾಡ್ತೀರಿ, ಒಬ್ರು ಕೆಲಸಗಾರ ಇಡ್ತೀರಿ, ಒಂದು 6 ಮೇಕೆ ಕೊಡಿಸ್ಬಿಡಿ, ಸಾಕಪ್ಪ ಅಂತೇಳಿ. ಮನೆ ನನ್ಗರ್ದಾನಿ ತೋಟ ನೋಡ್ಕೋತಾರೆ, ಮೇಕೆನೂ ನೋಡ್ಕೋತಾರೆ ಅಷ್ಟೇ. 6 ಆದಾಗ ನೀವು 3 ಮಾಡ್ಕೊಳ್ಳಿ, ಅವ್ರು 3 ಮಾಡ್ಕೊಳ್ಳಿ, ಇನ್ನು 6 ಅಲ್ಲೇ ಇರ್ತವೆ. ನಿಮ್ಮ ದುಡ್ಡು ಬಂದ್ಬಿಡ್ತು ಆರಾಮಾಗಿ. ಅಲ್ಲಿ ಬಂಡವಾಳ ಅಲ್ಲೇ ಇರ್ತದೆ. ನೋಡಿ, ನನ್ನ ಕಣ್ಣು ಇಲ್ಲೇ ಇದೆ, ಅವರೇ ಸಾಕಿರೋರು, ಅವ್ರಿಗೆ ಕೊಡಿಸಿದ್ದೀವಿ. ಈಗ 22 ಎಕರೆ ತೋಟ ನೋಡೋಕೆ ಜನ ಇಟ್ಟಿದ್ದೀರಾ? ಇದೇ ಇವ್ರೆ. ಎಷ್ಟು ಜನ ಇಟ್ಟಿದ್ದೀರಾ? ಒಂದೇ ಫ್ಯಾಮಿಲಿ. ಮುಂಚೆ 2 ಇದ್ರು. ಇವರು ನಟರಾಜ್ ಅಂತೇಳಿ. ನಮಸ್ಕಾರ, ಹೇಗಿದ್ದೀರಾ? ಇವರು ಅವ್ರ ಅಕ್ಕನ ಮಗಳನ್ನ ಇವ್ರು ಮದುವಾಗಿರೋದು. ಓಕೆ. ಇವ್ರು ನೋಡ್ಕೋತಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನೋಡಿ ನಮ್ಮ ತೋಟನ. ಇವರೇ ಇಲ್ಲಿ ಎಲ್ಲ ಹಗಲು ರಾತ್ರಿ ಪೂರ್ತಿ ಎಲ್ಲ ನೀರಾಯಿಸೋದ್ರಿಂದ ಪ್ರತಿಯೊಂದನ್ನು ಇವರೇ ನೋಡ್ತಾರೆ. ಮನೆ ಕಟ್ಸ್ಕೊಟ್ಬಿಟ್ಟಿದ್ದೀರಾ? ಮನೆ ಕಟ್ಸ್ಕೊಟ್ಟಿದ್ದೀವಿ. ನಾವು ಬಂದರೆ ಗೆಸ್ಟ್ ಹೌಸ್ ಇದೆ, ಇವರು ಮಧ್ಯೆ ಮನೆ ಇದೆ, ಸ್ಟೋರ್ ರೂಮ್ ಮಾಡ್ಕೊಳಕ್ಕೆ ಪಕ್ಕದಲ್ಲಿ ರೂಮ್ ಮನೆ ಇದೆ, ಎಲ್ಲ ಥರದ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈ ಕಾಡು ಹೋಗ್ತಾರೆ ಅವರು? ಇಲ್ಲ ಪಕ್ಕದಲ್ಲೇ ಎಲ್ಲ ಮೇಯ್ಸ್ಕೊಂಡು ಬರ್ತಾರೆ. ಸಾಕು. ನೋಡಿ ಹೆಂಗೆ ಅದಕ್ಕೆ ಅವ್ರಿಗೆ ಬೇಸಿಗೆ ಆದಾಗ ಒಬ್ರು ಹೋಯ್ತಾರೆ, ನೋಡ್ತಾರೆ, ಬೇಯಿಸ್ಕೊಂಬರ್ತಾರೆ ಆರಾಮಾಗಿ. ಹಂಗೆ ಸೊಸೈಟಿಯಲ್ಲಿ ಕೋಳಿ ಸಾಕೊಂಡವ್ರೆ. ನೋಡಿ ಇಲ್ಲಿ ಕೋಳಿ ಸಾಕವ್ರೆ. ಕೋಳಿ ಇರ್ತವೆ ಬಂದು ನೋಡಿ. ನಾವು ಇಲ್ಲಿ ಇವರು ಕೋಳಿ ಸಾಕಿರ್ತಾರೆ. ಬಂದಾಗ ಕೋಳಿ ಟೆನ್ಷನ್ ಆಗ್ತಾಯಿದೆ ನೋಡಿದ್ರ. ಬರ್ತೀವಿ, ಬಂದಾಗ ಒಂದು ಅಷ್ಟು ಕೋಳಿ ಬೇಕಾದ್ರೆ ನಾವೇ ಕುಯ್ತೀವಿ, ನಾಟಿ ಕೋಳಿ ತಿಂತೀವಿ. ಎಲ್ಲ ಒಂಥರ ಸರ್, ಇದೊಂಥರ ನ್ಯಾಚುರಲ್ ಮಯ. ನೋಡಿ ಹೆಂಗಿದೆ ರಾಜರ ಲೈಫು. ಪಕ್ಕ ಒರಿಜಿನಲ್ ನಾಟಿ. ಒರಿಜಿನಲ್ ನಾಟಿ ಇದು. ನೋಡಿದ್ರೆ ಹಂಗೈತೆ. ಎಲ್ಲಾನು ಅಳವಡಿಸ್ಕೋಬೇಕಷ್ಟೇ ನಾವು. ಇದಿಲ್ಲ ಅಂತ ಕೊರತೆ ಮಾಡ್ಕೊಳ್ಳೋದ್ರಲ್ಲಿ ಬಂದು ಎಲ್ಲನೂ ಅಳವಡಿಸ್ಕೊಂಡ್ರೆ ತೋಟ ಅನ್ನೋದೊಂಥರ ಸಮೃದ್ಧಿಯಾಗಿರ್ತದೆ. ಮನಸ್ಸು ಖುಷಿ ಆಗುತ್ತೆ. ಹೌದು, ಪರಿಸರಕ್ಕೂ ಒಳ್ಳೆಯದು.
ಅದೇ ಅಂತ ಹೇಳ್ತೀರಿ ನೋಡಿ, ಇವೆಲ್ಲ ಕಲ್ಗಳು ನೋಡಿ, ಎಲ್ಲ ಒಂದು ಗೊತ್ತಂತಂದು ಗುಡಿ ಹಾಕಿದ್ದೀವಿ. ಇದೆಲ್ಲ ನೀವು ಪೂರ್ತಿ JCB ತೆಗೆದಿರೋ ಮಣ್ಣು ಕಲ್ಗಳು ಇವೆಲ್ಲ ಪೂರ್ತಿ. ಬನ್ನಿ ಈಗ ನ್ಯಾಚುರಲ್ ಶ್ರೀಗಂಧಕ್ಕೆ ಇಳಿತಾ ಇದ್ದೀರಿ. ಇದರೊಳಗಡೆ ಮಾಡಿದ್ವಿ, ಸೆಟ್ ಆಗಲಿಲ್ಲ. ಏನಾರ ಮಾಡಿ ಶ್ರೀಗಂಧ ಮಾಡಲೇಬೇಕು ಅನ್ನೋ ಹುಚ್ಚು. ನಮ್ಮ ಇದರಲ್ಲಿ ಹೆಬ್ಬೇವಿತ್ತು, 2 ವರ್ಷದ ಗಿಡ. ನನಗೆ ಶ್ರೀಗಂಧ ಮೇಲೆ ಹುಚ್ಚು, ಹೆಬ್ಬೆ ಬೇಡ ಬಿಡ ನೋಡೋಣ ಅಂತೇಳಿ. ಅವಾಗ ಏನು ಮಾಡಿದೆ ಅಂದರೆ ಯಾಕೋ ತಲೆ ಕೆಟ್ಟೋಯ್ತು ಇದು ನೋಡಿ. ಬರಲೇ ಇಲ್ವಲ್ಲ ಒಳಗಡೆ, ಏನು ನಮ್ಮ ಕಾನ್ಸೆಪ್ಟೇ ಬೇರೆ ಇತ್ತು, ಹಾಳಾಗೋಯ್ತಲ್ಲ ಅಂಥೇಳಿ ಈ ಮರ ಪೂರ್ತಿ ಕಡ್ಸಾಕ್ಬಿಟ್ಟು ಶ್ರೀಗಂಧನ ಪೂರ್ತಿ ಕಡ್ದು ಇಟ್ಟಿಗೆ ಕೊಟ್ಬಿಟ್ಟೆ. ಹೆಬ್ಬೇವನ್ನ ಇಟ್ಕೆ ಸುಡಕ್ಕೆ ಅಂತ ಫ್ರೀಯಾಗಿ. ಬೇಡ ಅಂದ್ಬಿಟ್ಟೆ. ಈ ಸೈಜ್ ಇತ್ತು ಎಲ್ಲ, ಈ ಸೈಜ್ ಇದ್ದು. ಅದು ಮೊದಲು ಯಾರೋ ಬೇರೆ ಹಾಕಿದ್ದ? ನಾನೇ ಹಾಕಿದ್ದು. ನೀವೇ ಹಾಕಿದ್ದು? ನನಗೆ ಅವಾಗ ಶ್ರೀಗಂಧದ ಕಾನ್ಸೆಪ್ಟ್ ಇರಲಿಲ್ಲ. ಆಮೇಲೆ ಶ್ರೀಗಂಧದ ಹುಚ್ಚತ್ಬಿಡ್ತು, ಮಾಡಲೇಬೇಕು ನಾಟಕ ಬಿದ್ದಿದ್ದೀವಿ ನೋಡಿ. ಇದೆಲ್ಲ ಕಿತ್ತಾಕಿ ಶ್ರೀಗಂಧ ಮಾಡಿದ್ದೀವಿ. ಬನ್ನಿ ನೋಡಿ ಹೆಂಗಿದೆ ಶ್ರೀಗಂಧದ ತೋಟ, ನಂದನವನ. ಇಲ್ಲಿಂದ ನೋಡ್ತೀರಿ ಶ್ರೀಗಂಧ ನೀವು ಒರಿಜಿನಲು. ಈಗ ಬಂದ್ರಿ ಶ್ರೀಗಂಧಕ್ಕೆ ನೋಡಿ. ಈ ಥರ ಇದು ಸ್ವಲ್ಪ ಹತ್ರ ಆಯಿತು ಅನ್ನಿಸ್ತದೆ. ನೆಕ್ಸ್ಟ್ ಮಾಡೋರು ನಿಮ್ಗೆ 15 ಅಡಿಗೆ ಹಾಕ್ಕೊಳ್ಳಿ ಶ್ರೀಗಂಧನ. ಇದು 10 ಅಡಿಗೆ ಹಾಕಿದ್ದೀವಿ ನಾವು. ಇದು ಇನ್ನೂ ಸ್ವಲ್ಪ 12 ಅಡಿ 15 ಅಡಿಗೆ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಅದ್ಭುತವಾದ ಶ್ರೀಗಂಧ. ನೋಡಿದ್ರಲ್ಲ ಹೆಂಗಿದೆ ನೋಡಿದ್ರ? ಇದು ಬಂದು 4 ವರ್ಷದ ಗಿಡ, 4 ಇಯರ್ಸ್ ಹಿಂಗೆ ಬಂದಿದೆ ನೋಡಿ. ಓಕೆ, ಹೆಂಗೆ ಬಂದಿದೆ ನೋಡಿದ್ರಾ? ಈಗ ಒಳ್ಳೆ ಶ್ರೀಗಂಧ ಇರುತ್ತಾ? ಸ್ಟಾರ್ಟ್ ಆಗಿದೆ. ಈ ಥರ ಹೊಡ್ಕೋತು ಅಂದರೆ ಶ್ರೀಗಂಧ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಓಪನ್ ಆಗಬೇಕು, ಚಕ್ಕೆ ಓಪನ್ ಆಗ್ತಾ ಇರಬೇಕು. ಹೋಗ್ತಾ ಹೋಗಿ ಇದ್ರೆ ಡಬಲ್ ಆದರೆ ಸಾಕು ನಿಮ್ಗೆ. ಈಗ 8 ವರ್ಷ 8 ವರ್ಷ ಇಲ್ಲ 12 ವರ್ಷ ಇರಲಿ, 4 ವರ್ಷ ಆಗಿದೆ ಇದೀಗ. ಇದಕ್ಕೆ ಇನ್ನೂ 8 ವರ್ಷ ನಾವು ಕಾಯಬೇಕು. 8 ವರ್ಷ ಅಂದರೆ ಬಲವಾದ ಮರ ಮಾಡಿಬಿಡುತ್ತೆ. ಬನ್ನಿ ಹೆಂಗಿದೆ ನೋಡಿದ್ರೆ ಶ್ರೀಗಂಧ. ಇದರಲ್ಲಿ ಕಣ್ಣು ಸಂಪಾದ ನೋಡ್ಬೇಕು ನೀವು. ಹೆಂಗೆ ಇದು ಬಂದು ನಿಮ್ಗೆ 2 ಎಕರೆ ಇದೆ, ಇನ್ನು ಮೇಲ್ಗಡೆ ಇದೆ, ಅಲ್ಲಿ ಮೇಲೆ ಬೆಟ್ಟಕ್ಕೆ ಹೋಗೋಣ ಆಮೇಲೆ. ಇದು ಬಂದು ಈಗ ಫುಲ್ಲು ಇದು ಹೆಬ್ಬೆ ಇದನ್ನ ಕಿತ್ತಾಕಿ ಬರೀ ಫುಲ್ ಸ್ಯಾಂಡ್ವುಡ್ಡೇ ಮಾಡಿರೋದು ಇದನ್ನ. ಆದರೆ ಸರ್ ತುಂಬ ಜನ ಹೇಳ್ತಾರೆ ಈಗ ನಿಮ್ದೇ 4 ವರ್ಷ ಆಗಿದೆ, ಓಕೆ, ಇನ್ನೊಂದು 4 ವರ್ಷ ಆದಮೇಲೆ ಕಳ್ಳರು ಗನ್ ಹಿಡ್ಕೊಂಬತ್ತಾರಲ್ಲ, ಅವಾಗ ಏನು ಮಾಡ್ತೀರಾ? ಕಳ್ಳರು ಗನ್ ಹಿಡಕ್ಕೆ ಮುಂಚೆ ನಾನು 4 ವರ್ಷ ಆದಮೇಲೆ ನಾನೇ ಗನ್ ಹಿಡ್ತೀನಲ್ಲ, ಕಳ್ಳರೆಲ್ಲ ಬರ್ತಾರೆ ಗನ್ ಹಿಡ್ಕೊಂಡು. ಇನ್ನು 4 ಇಯರ್ಸ್ ಆದಮೇಲೆ ನಾವು ಮಿಲ್ಟ್ರಿಯಿಂದ ರಿಟೈರ್ಡ್ ಹೋಗೋರ್ನ ನಾವು ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೋತೀವಿ, ಇಲ್ಲಿ ತೋಟದಲ್ಲಿ ಇಡ್ತೀವಿ. ರಿಟೈರ್ಡ್ ಜವಾನ್ ರಿಟೈರ್ಡ್ ಬರ್ತಾರೆ, 25,000 ರೂಪಾಯಿ ಸಂಬಳಕ್ಕೆ ಬರ್ತಾರೆ ನಿಮಗೆ. ಅವ್ರ ಮನೆ ಕಟ್ಟು ಕೊಡ್ಬೇಕಷ್ಟೇ. ನಾವು ಅದನ್ನು ರೆಡಿ ಇದೀವಿ ಆಲ್ರೆಡಿ ಮಾಡಲಿಕ್ಕೆ. ಇನ್ನು ಯಾಕೆ ಈಗಲೇ ಯಾಕೆ, ಇನ್ನು 4 ವರ್ಷ ಹೋಗಲಿ. ಇನ್ನು 4 ವರ್ಷ ಹೋದರೆ 10 ವರ್ಷ ಆಗಲಿ, ಇನ್ನು 2 ವರ್ಷ ಇಟ್ಕೊಳ್ಳಿ ಸಾಕು. ಜವಾನನ್ನು ಆರಾಮಾಗಿ ನಿಮ್ಮ ತೋಟ ಕಾಯ್ಕೊತಾನೆ. ಮಿಲ್ಟ್ರಿ ಸೋಲ್ಜರು ಅವರು ಸೇಫ್ ಗಡಿ ಕಾದಂಗೆ ಕಾಯ್ಕೊಂಡಿರ್ತಾರೆ. ಒಳಗೆ ಬಂದರೆ ಪುಟ್ ಅನ್ಸ್ಬಿಡ್ತಾರೆ ಅಷ್ಟೇ. ಅಲ್ಲೇ ಫಸ್ಟೇ ಅಲ್ಲೇ ಹಾಕ್ಬಿಡ್ತಾರೆ. ಅನುಮತಿ ಇಲ್ಲದೆ ಯಾರು ಹೊರಗಡೆ ಬರೋಂಗಿಲ್ಲ. ಈ ರಿಕ್ಸೇಷನ್ ಇದೆ ತೋಟ, ಗನ್ ಹಿಡ್ಕೊಂಡು ಓಡಾಡ್ತಾರೆ ಅಂತ ಒಂದು ಫೋಟೋ ಹಾಕ್ಬಿಡೋದು. ಬ್ಯಾನರ್ ಹಾಕ್ಬಿಡೋದು, ಫೋಟೋ ಅಲ್ಲ ದೊಡ್ಡದಾಗಿ. ನೀವು ಅಷ್ಟೇ ಮುಗಿದ ಕೆಲಸ. ನೀವು ಫಸ್ಟ್ ಬೆಳೀರಪ್ಪ, ಮುಂದಕ್ಕೆ ಏನಾರು ಆಯ್ತದೆ. 1 ಎಕರೆ 2 ಎಕರೆಗೆ ನೀವೇ ಹಾಕ್ಬೇಕು, ನೀವೇ ಸಾಕಲ್ಲ. ಇದು ದೊಡ್ಡ ಪ್ಲಾಟು, ಬೇಕು ಜನ ಅಂತ ನಾವು ಅಪೇಕ್ಷೆ ಪಟ್ಟಿದ್ದೀವಿ. ನಾವು ಆ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದೀವಿ. ಮುಂದೆ ಏನು ಪ್ಲಾನ್ ಮಾಡಬೇಕು ಅಂತ ಫೋಕಸ್ ಮಾಡ್ಕೊಂಡು ಇಷ್ಟು ದೊಡ್ಡದು ಮಾಡಿರೋದು. ನಮ್ಗೆ ವರಮಾನ ಇದೆ ಇದರಲ್ಲಿ, ನಾವು ತಗೋತೀವಿ. ಫಸ್ಟ್ ನೀವು ಒಂದು ಇಷ್ಟು ಪ್ಲಾಟಲ್ಲಿ 2,000 ಮರ ನೀವು ಕಡ್ದುಬಿಟ್ರಿ ಅಂದರೆ ನಿಮ್ಮ ಲೈಫ್ ಸೆಟ್ಲ್ ಆದಂಗೆ. ಒಂದು ಪ್ಲಾಟ್ 2,000 ಮರ ಬಂದು ಸಾಕು. ಬಂದರೆ 2,000 ಇದ್ರಲ್ಲಿ ತೆಗೆದುಬಿಟ್ರಿ ನೀವು. ನೆಕ್ಸ್ಟ್ ನೀವು ಹೋದಂಗೆಲ್ಲ ಅದ್ರ ಉತ್ಪತ್ತಿ ಆಗ್ತಾನೆ ಇರ್ತದಲ್ಲ ಅಷ್ಟೇ. ಇನ್ನು ಇರೋ ಮರದೆಲ್ಲ ಕಡ್ಕೊಂಡು ರೌಂಡ್ ಅಪ್ ಮಾಡ್ತಾನೆ ಇರ್ತೀರಲ್ಲ ನೋಡಿ. ಈ ಥರ ಫಾರೆಸ್ಟ್ ಬೀಜ ಉಟ್ಕೋತದೆ ನಿಮ್ಗೆ. ಅಲ್ಲಲ್ಲ ನ್ಯಾಚುರಲ್ ಬಂದಿರೋದು ಶ್ರೀಗಂಧನೇ. ಹೌದು, ಶ್ರೀಗಂಧ. ಅದು ಇದ್ರ ಬೀಜ ಬಿದ್ದು ಹುಟ್ಟಿರೋದು. ಅದು ಬೆಳಗ್ಗೆ ಬಿಡ್ತೀರಾ? ಬೆಳೀತದೆ ಅದ್ರ ಪಾಡಿಗೆ. ನಿಮ್ಮ ಕಾಡಾಗಿ ಹೋಗುತ್ತೆ, ಅದೇನೆ ಆಟೋಮೆಟಿಕ್ಕಾಗಿ. ಇಡೀ ಈ ಸುತ್ತಮುತ್ತ ಎಲ್ಲ ಕಾಡಾಗಿ ಹೋಗುತ್ತೆ ಫಾರೆಸ್ಟು. ಈಗ ಇದು ಸರ್ ಈ ಮರ ಬೆಳೆದಿಲ್ಲ 4 ವರ್ಷದ್ದು, ಎಷ್ಟಕ್ಕೆ ಮಾರ್ತೀರಾ ಈಗ ಇದನ್ನ? 4 ವರ್ಷಕ್ಕೆ ಇನ್ನೂ ನಿಮಗೆ ಒಂದು 8 ವರ್ಷ ಹೋದರೆ ನಿಮ್ಗೆ 1-1.5 ಲಕ್ಷಕ್ಕೆ ಹೋಗುತ್ತೆ ಒಂದು ಮರ. ಓಹೋ, ಮುಲಾಜೆ ಇಲ್ಲ. ಆ ಕಡೆ ಶ್ರೀಗಂಧನೇ, ಎಲ್ಲ ಶ್ರೀಗಂಧ. ನೋಡ್ಕೊಂಡ್ರಾ ನೋಡಿ ಹೆಂಗಿದೆ ನೋಡಿ. ಇದು ಒಳ್ಳೆ ಸ್ಟಾಲಿಡ್ ಮರ. ಈ ಥರದ್ದು ಈಗ ಇಲ್ಲಿ ನಿಮಗೆ ಎಲ್ಲನೂ ಒಂದೇ ಸರಿ ಕಡಿಯೋ ಅವಶ್ಯಕತೆ ಇಲ್ಲ. ಈ ಪ್ಲಾಟ್ ಒಳಗೆ ನಿಮ್ಗೆ 1,000 ಮರ ಡ್ರಾ ಮಾಡ್ಕೋಬೋದು 8 ವರ್ಷಕ್ಕೆ. ಮಿಕ್ಕಿದ 1,000 ಇರ್ತದೆ, ಹಂಗೆ ಇದ್ಕೊಳ್ಳಿ. ಅದು ನೆಕ್ಸ್ಟ್ ಫ್ಯೂಚರ್ಲಿ 1-2 ವರ್ಷ ಬಿಟ್ಕೊಂಡು ಮಾಡಿ. ಅದು ಎಕ್ಸ್ಪೈರ್ ಆಗಿಬಿಡುತ್ತೆ. ಇವಾಗ ಟಮಾಟೋ ಥರ ಕೊಯ್ಲೇಬೇಕು ಅನ್ನೋಂಗಿಲ್ಲ, ಏನಿಲ್ವಲ್ಲ. ಕರೆಕ್ಟ್. ನಿಮ್ಮ ಹಣ ಇದ್ರೆ 20 ವರ್ಷ ಬಿಡ್ರಿ, 50 ವರ್ಷ ಬಿಡ್ರಿ, ನೀವು ಕಾಯ್ಕೋಬೇಕಷ್ಟೇ. ಅದು ಜಾಸ್ತಿ ಬಿಟ್ಟಷ್ಟು ಜಾಸ್ತಿ ಬಿದ್ದಷ್ಟು ದುಡ್ಡೇ. ನಿಮಗೆ ಜಾಸ್ತಿ ಹೋದಷ್ಟು ಹಣನೇ ಅಲ್ವ್ರ. ಇದೆ ನೋಡಿ ಏನು ಸೊಂಪಾಗಿ ಬೆಳೆದಿದೆ ಸರ್. ನೀವು ಒಳಗಡೆ ಹೋಗ್ತಾ ತುಂಬ ಚೆನ್ನಾಗಿದೆ. ಆ ಕಡೆ ಎಲ್ಲ ಬಾರ್ಡ್ರಲ್ಲಿ ಕಾಡಿದು, ಫುಲ್ ಶ್ರೀಗಂಧದ ಕಾಡಿದು. ಇದಕ್ಕೂ ಡ್ರಿಪ್ಪೇ ನೀರು? ಎಲ್ಲ ಡ್ರಿಪ್ಪೇ, ಎಲ್ಲ ಫುಲ್ ಡ್ರಿಪ್ ಇದೆ ಇದರಲ್ಲಿ. A to Z ಡ್ರಿಪ್ ಇದೆ ಇದರಲ್ಲಿ.
ಡ್ರಿಪ್ ಇಲ್ಲದೆ ಯಾವುದು ಮಾಡೇ ಇಲ್ಲ ನಾವು, ಡ್ರಿಪ್ ಹಾಕಿ ಮಾಡಿರೋದು. ಬನ್ನಿ ಹಂಗೆ ಬನ್ನಿ, ನೋಡಿದ್ರೆ ಹೆಂಗಿದೆ ನೋಡಿದ್ರಾ, ಏನು ಖುಷಿ ಅನ್ನಿಸ್ತಾ? ಅದ್ಭುತ ಸರ್. ಹಾಂ உங்களுக்கு சொன்னது அர்த்தாச்சுங்களா? நான் அங்கே அந்த மேல் மட்டத்தில் அங்கேருந்து அங்கே வரைக்கும் பில்லர் போட்டு விட்டு இப்படி கார்டர் போட்டுடலாம். கேமரா வந்து ஃபிட் பண்ணி போகிறது, கேமரா ಫಿಟ್ பண்ணுறது. ಇದು ಕೆಲಸ ಮಾಡಿ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಸೇಫ್ಟಿಗೆ. ಈಗಿಂದ ಪ್ಲಾನ್ ಮಾಡ್ತಾ ಇದೀವಿ ಸರ್. ರೋಡನ್ನು ಫ್ಲೈಓವರ್ ಆಗ್ತಾ ಇದೆ. ಹೌದು, ಇಲ್ಲಿಂದ ಅಲ್ಲಿಗೆ ನಾವು ಇಲ್ಲಿಂದ ಇದಕ್ಕೆ ಫ್ಲೈಓವರ್ ಮಾಡ್ಬಿಡ್ತೀವಿ. ಹಿಂಗೆ ಜನ ಮೇಲಿಂದಲೇ ತಿರುಗಾಡಂಗೆ ಆ ಹೈಟ್ ಇದೆಯಲ್ಲ, ಆ ಹೈಟ್ಗೆ ಇಲ್ಲಿವರೆಗೂ ಹಿಂಗೆ ಇದನ್ನ ಪಿಲ್ಲರ್ ಹಾಕ್ಬಿಟ್ಟು ಇಲ್ಲಿಂದ ಅಲ್ಲಿಂದ ಪಿಲ್ಲರ್ ಹಾಕ್ಬಿಟ್ಟು ಇದು ಮಾಡ್ಬಿಡ್ತೀವಿ. ಸೊ ನೀವು ಮೇಲೆ ಓಡ್ತಿರ್ತೀರಾ? ತೋಟದ ಮೇಲೆ ಹೆಂಗಿಂದ ಮೇಲಿಂದ ನೋಡಂಗೆ ಮಾಡ್ಬಿಡ್ತೀವಿ. ಏಕೆ ಪಡಿಸ್ಕೊಂಡು ಓಡ್ತೀರಾ? ಹೇಗೆ ಬಡಿಸೋದೇನು ಬೇಡ, ನಿಮಗೆ ತೋಟ ನೀವು ಫಾರೆಸ್ಟ್ಗೆ ಸೋಪ್ ಬೋರ್ಡನ್ನು ರಿಜಿಸ್ಟರ್ ಮಾಡಿಕೊಟ್ರೆ ನಿಮಗೆ ಗನ್ ಲೈಸೆನ್ಸ್ ಕೊಡ್ತಾರೆ. 8 ವರ್ಷಕ್ಕೆ ಅನುಮತಿ ಕೊಡ್ತಾರೆ ನಿಮಗೆ. ನೀವು ಸುಮ್ಮನೆ ಗನ್ ಲೈಸೆನ್ಸ್ ತೊಗೊಳಂಗಿಲ್ಲ. ಈಗ ನಾವು 8 ವರ್ಷ ಆದಮೇಲೆ ಟ್ರೈನಿಂಗ್ ಹೋಗ್ತೀವಿ. ಇಲ್ಲಿಗೆ ಗೌರ್ಮೆಂಟಿಂದ ಕರೀತಾರೆ, ನಾವು ಬರ್ದಾಕಬೇಕು. ಈ ಥರ ಸೋಪ್ ಫ್ಯಾಕ್ಟ್ರಿಗೆ ಸೋಪ್ ಗಾಡಿ ಬರ್ದು ಅವ್ರು ಲೆಟರ್ ಕೊಡ್ತಾರೆ. ನೀವು ಪೊಲೀಸ್ ಕಡೆಯಿಂದ ನೀವು ಟ್ರೈನಿಂಗ್ ತೊಗೊಂಡು ನೀವು ಗನ್ ತಗೋಬೇಕು. ಓಹೋ, ಅರ್ಥ ಆಯ್ತಾ? ನೀವು ಪ್ರೈವೇಟಾಗಿ ಬೆಳೆದ್ರೆ ನಿಮ್ಗೆ ಕೊಡೋಲ್ಲ, ಅದು ಸೆಕ್ಯೂರಿಟಿ ಅವರಲ್ಲ. ನೀವು ಸೋಪ್ ಬೋರ್ಡನ್ನು ಬರ್ಕೊಟ್ರೆ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಅವ್ರ ಟ್ರೈನಿಂಗ್ ಕೊಡಿಸ್ತಾರೆ, ಅವರೇ ಟ್ರೈನಿಂಗ್ ಕೊಡ್ತಾರೆ. ನೀವು ಗನ್ನು ತೊಗೊಂಡ್ರೆ 5 ಕಾಸು ಕೊಟ್ಟು ತಗೊಂಡು ಸೇಫ್ಟಿ ಮಾಡ್ಕೊಳ್ಳೋದು ಅಷ್ಟೇ. ಶೂಟ್ ಮಾಡ್ತಾ ಇರೋದು. ಶೂಟ್ ಏನು ಮಾಡೋದು, ಯಾರು ಬರ್ತಾರೆ ನಿಮ್ಮ ತೋಟ ನೋಡಿದ್ರೆ ಬರಲ್ಲ. ಅಯ್ಯೋ ಗನ್ ಇದೆ ಅಂತ ಸಮಾಚಾರ ಬೇಡಪ್ಪ, ಇವ್ರದ್ದು ಸಮಾಚಾರನೇ ಬೇಡ ಅಂತಾರೆ. ಸರ್ ರೆಂಬೆ ಮುಟ್ಟಂಗಿಲ್ಲ, ಯಾವುದು ಮುಟ್ಟಂಗಿಲ್ಲ. ಏನು ಕೆಲಸ ಯಾವ ಮರಕ್ಕೂ ಮುಟ್ಟಂಗಿಲ್ಲ ಸರ್. ಯಾವ ಮರಕ್ಕೆ ರಂಬೆ ಮುಟ್ಟೋದು ಮತ್ತೊಂದು ಏನು ಮಾಡಬಾರ್ದು. ಗೊಬ್ಬರ ಹಾಕಿದ್ದೀವಿ, ಸ್ಟಾರ್ಟಿಂಗೆಲ್ಲ ಗೊಬ್ಬರ ಹಾಕ್ಬಿಟ್ಟಿದ್ದೀವಿ. ಗುಂಡಿಗೆ ಗುಂಡಿಗೆ 4 ಕೂಡ ಗೊಬ್ಬರ ಹಾಕಿ ಕ್ಲೀನಾಗಿ JCB ಎಲ್ಲ ಹೊಡೆದು 15 ಅಡಿ ಹೋಗ್ಬಿಟ್ಟಿದೆ. 15 ಅಡಿ ಹೊಂಟಾಗಿದೆ. ಖುಷಿ ಅನ್ನಿಸ್ತದೆ ನೋಡಿದ್ರಿದ. ಈಗ ವರ್ಷ ಗೊಬ್ಬರ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಒಂದ್ಸರಿ ಹಾಕ್ಬಿಟ್ರೆ ಮುಗ್ದಾಯ್ತು. ಸೊ ವರ್ಷ ಗೊಬ್ಬರ ಹಾಕಂಗಿಲ್ಲ, ಕಳೆ ಕೀಳಂಗಿಲ್ಲ, ಎಂಥದ್ದು ಮಾಡಂಗಿಲ್ಲ. ನೀವು ಸುಮ್ಗೆ ಬಿಟ್ಬಿಡೋದು ಅಷ್ಟೇ ಕೆಲಸ. 15 ವರ್ಷ ಸುಮ್ಗಿರೋದು ಫಾರೆಸ್ಟ್ ಥರ ಬಿಟ್ಬಿಡೋದು, ಬಾರ್ಡ್ರಲ್ಲಿ ಬೇಲಿ ಹಾಕೊಂಬಿಡೋದು, ಆಮೇಲೆ ಸೆಕ್ಯೂರಿಟಿ ಮಾಡ್ಕೊಂಬಿಡೋದು ಅಷ್ಟೇಪ್ಪ. ನೀವು ದೊಡ್ಡ ಮಟ್ಟದಲ್ಲಿ ಮಾತ್ರ ಮಾಡಿ ಈ ಮಟ್ಟದಲ್ಲಿ ಮಾಡಿದ್ರೆ ಸೆಕ್ಯೂರಿಟಿ ಬೇಕನ್ರಿ. 1 ಎಕರೆ 2 ಎಕರೆ ಯಾಕ್ರಿ ಸೆಕ್ಯೂರಿಟಿ? ನಿಮ್ಮ ಮನೆಯವರೇ ಕಾಯ್ಕೋಬೇಕನ್ರಿ. ನಾನು ಅದನ್ನೇ ಹೇಳಿದ್ದು. ಟೊಮೆಟೋದು ಉದಾಹರಣೆ ಕೊಟ್ಟನಲ್ಲ, ಊರೆಲ್ಲ ಟೊಮೆಟೊ ಬೆಳೆದಿರಿ, ನಿಮ್ಮ ಹೊಲಕ್ಕೆ ಯಾರು ಟೊಮೆಟೊಗೆ ಬಂದಾರೋ ಯಾವಾಗ ನನ್ನ ತೋಟದಲ್ಲಿ ಐತೆ ಅಂತಾರೆ. ಶ್ರೀಗಂಧನೂ ಊರಲ್ಲಿ ಒಂದು 10 ಜನ ಹಾಕಿ ರೇಟ್ ಬಿದಾಗಲ್ಲ. ಆ ಕಳ್ತನ ಆಲೋಚನೆ ಹೊಂಟೈತದೆ. ಕಳ್ಳರು ಬರ್ತಾರೆ ಅಂತ ತೋರಿಸ್ತಾರಲ್ಲ, ಆಲೋಚನೆಯಿಂದ ಈಚೆ ಬರ್ತೀರಿ ನೀವು. ಕಳ್ತನ ಆಗೋಕ್ಕೆ ಅವನು ಸೆಕ್ಯೂರಿಟಿಯಾಗಿ ಇದ್ದರೆ ಕಳ್ತನ ಮಾಡೋದು. ಅಲ್ಲಿ ಯಾರು ಪ್ಲೇಸಲ್ಲಿ ಇರ್ತಾರಲ್ಲ ಅವರು ಒಗ್ಗಟ್ಟಿಲ್ದಲೇ ಇದು ಕಳ್ತನ ಆಯಿತು ಅಂದರೆ ಇರೋರು 4 ಜನ ಕದ್ದೋರು ಯಾರು ನಂಗೆ ಆಯ್ತದೆ ಬದುಕು. ಲಾಲ್ಬಾಗಲ್ಲಿ ಮರ ಕಳ್ತನ ಆಗುತ್ತೆ ಅಂದರೆ ಲಾಲ್ಬಾಗದ ಕೆಲಸಕ್ಕಿರೋನು ಸಪೋರ್ಟ್ ಇಲ್ದಲೇ ಅದ್ಯಾಕೆ ಕಳ್ಳ ಒಳಗೆ ಕಡಿತಾರೆ ಹೇಳಿ ನೋಡೋಣ. ಕರೆಕ್ಟು. ಯಾಕೆ 4 ಕಡೆ ಗೇಟ್ ಅವೆ, 4 ಕಡೆ ಕಾಂಪೌಂಡ್ ಅವೆ, ಎಲ್ಲ ಇದೆ. ಹೆಂಗಪ್ಪ ಅವು ಕಡಿತಾರೆ? ಅದು ಕಡಿದ್ಬಿಟ್ಟು ಹೆಂಗೆ ಆಚೆ ಹೆಂಗೆ ಸಾಗಿಸ್ತಾನೆ? ಅಲ್ಲಿ ಯಾರೋ ಬೆನ್ನೆಲುಬಾಗಿ ಇದಿರ್ತಾನೆ. ಈ ಮನೆ 1 ಕೆಜಿ ಚಿನ್ನ ಇದೆ, ಎಲ್ಲಿ ಇಲ್ಲ ನೋವು ಅಲ್ಲ. ಅವ್ರ ಉದಾಹರಣೆ ಹೇಳ್ತಾರೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬಂದು ಮಾಡ್ಬಿಟ್ಟಾರೆ. ನೀವು 1 ಕೆಜಿ ಚಿನ್ನ ಇಟ್ಕೊಂಡಿದ್ದೀರಪ್ಪ, ರೋಡಲ್ಲಿ ಇಟ್ಬಿಡ್ತೀರಾ? ಸೇಫ್ಟಿಯಾಗಿ ಮನೇಲಿ ಮಡಗಿರ್ತೀರಿ, ಜೋಪಾನ ನೋಡ್ತೀರಿ, ಹೋಗಿ ಬಂದು ನೋಡ್ತೀರಿ. ಇದು ಅದೇ ಥರನೇ. ಇದನ್ನು ಸೇಫ್ಟಿ ಹೆಂಗೆ ಅಂದರೆ ಹೋಗಿ ಬಂದು ನೋಡ್ಕೋಬೇಕು, ಹುಷಾರಾಗಿ ನೋಡ್ಕೋಬೇಕು, ಕಾಪಾಡ್ಕೋಬೇಕು. ಇದು ನಿಮಗೆ ಚಿನ್ನ ಇದ್ದಂಗೆ, ಚಿನ್ನಕ್ಕಿಂತ 10 ಪಟ್ಟು ಬೆಲೆ ಇದಕ್ಕೆ. ಬಿಟ್ಟಂಗೆಲ್ಲ. ಅದಕ್ಕೆ ನೀವು ಚಿನ್ನಕ್ಕೆ ಎಷ್ಟು ಬೆಲೆ ಕೊಡ್ತೀರೋ ಅಷ್ಟೇ ಬೆಲೆ ಇದಕ್ಕೂ ಕೊಡ್ತೀರಾ. ಇದನ್ನು ಫಸ್ಟ್ ಮಾಡಿ, ಆಮೇಲೆ ಕಾಯ್ಕೊಳ್ಳೋದಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಹಾಕ್ರಿ, ಅಷ್ಟು ಹಾಕ್ರಿ. ಮಗುನೇ ಹುಡ್ಸಿಲ್ಲ, ಸ್ಕೂಲ್ ಹೇಳ್ಬಿಟ್ಟ ನಮ್ಮ ಮಗ ಇಂಜಿನಿಯರ್ ಆಗ್ಬಿಟ್ಟ, ಅಲ್ಲೇ ಡಾಕ್ಟರ್ ಆಗ್ಬಿಟ್ಟ, ನಾಳೆ ಫಸ್ಟ್ ಮದುವೆ ಮಾಡ್ಕೋ. ಆಗುತ್ತೆ. ಬನ್ನಿ ಹಿಂಗೆ ಹೋಗ್ತಾರಣ್ಣ. ಇದ್ರ ಮಧ್ಯೆ ಅವನಿಗೆ ಸ್ಯಾಂಡ್ಲ್ವುಡ್ ಹೋಗಿತ್ತಲ್ಲ, ಅದ್ರ ಜೊತೆ ತಂಪಾಗಿರ್ಲಿ ಅಂದ್ಬಿಟ್ಟು ಒಂದೊಂದು ಇದು ಹಾಕಿದೀವಿ. ಈಗ ಇದು ನೀವು ಗಂಧ ಬಂದಿಲ್ಲ ಅಂದ್ರಲ್ಲ, ಇದು ಹೊಡಿಗೆ ಪಾಕಲ ಏನು ಗಂಧ ಮರ ಬಂದಿದೆ ಸರ್. ಇದು ಮರ ಹೋಗಿದೆ. ಇದು ಸ್ನೇಹಿತರೆ ನೋಡಿ ಸರ್, ನಮ್ಮ ಕೃಷ್ಣಾಪುರ ತೋಟದ ಗಂಧದ ಮರ ಕಟ್ ಮಾಡ್ತಾವ್ರೆ. ಕೊಡಿ 1 ಲಕ್ಷ ರೂಪಾಯಿ ಗಂಧ ನೋಡಿ, ನೋಡಿ. ಹೌದು ಗಂಧ ಸ್ಟಾರ್ಟ್ ಆಗಿದೆ. ಯಾವ್ದು ಈಗ ಇದೆನಾ? ಇದೆ ಒಳಗಡೆ ರೆಡ್ ಕಲರ್ ಬಂದಿದೆ ನೋಡಿ. ಇದೆ ನೋಡಿ, ಕಾಣ ನೋಡಿ. ಇದು ಹೋದ ವರ್ಷದಲ್ಲಿ ಒಂದು 100 ಗಿಡ 150 ಗಿಡ ಅಷ್ಟು ಮಳೆ ಇಲ್ದಲೆ 2 ವರ್ಷ ಹಿಂದೆ ಒಣಗೋಯ್ತು. ಒಣಗೋಗಿ ಗಿಡ ಅಲ್ಲೇ ರೆಡ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿದೆ ನೋಡಿ. ಅಂದರೆ ಇದು ಆ್ಯಕ್ಚುಲಿ ಗಂಧ, ಇದು ಗಂಧ ನೋಡಿ. ಇಲ್ಲಿದೆ ನೋಡಿ, ಈ ಪೀಸು
ಈಗ ಕಾಣಿಸ್ತಾ ಇದೆ ನೋಡಿ, ಇದು ದೊಡ್ಡದಾಗಬೇಕು, ಹಾಂ ಇದು ಹೋಯ್ತಾ ಹೋಯ್ತಾ ದೊಡ್ಡದಾಗಬೇಕು. ಇದು ಕಡಿಮೆ ಆಗುತ್ತೆ. ಇದು ಫುಲ್ ಇನ್ನೂ ಬೆಳೆಯುತ್ತೆ, ಇದೆಲ್ಲ ಏನು ಸದ್ಯಕ್ಕಲ್ಲ. ಇದು ನೋಡಿ ಅಲ್ಲೇ ಇಲ್ಲಿ ನೋಡಿ ಸರ್, ಆಲ್ರೆಡಿ ಗಂಧ ಇದೆ ನೋಡಿ ಸರ್, ಇಲ್ಲಿ ಮೂಸು ನೋಡಿ ಸರ್, ಇಲ್ಲಿ ಹೌದು ಗಮ್ಮಂತ ಅಲ್ವಾ? ನೀವು ಮೂಸು ನೋಡಿ, ಹೌದು ಗಂಧ ಇದೆ. ಸ್ಟಾರ್ಟ್ ಆಗಿದೆ, ಇದು 4 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಂತೂ ಇನ್ನೂ ಗಮ್ಮನ ನೋಡಿ, ಇದು ಮುಸಿ ಇಲ್ಲಿ ಮೂಸು ನೋಡಿ. ಹೌದು ಹೌದು ಈಗ ಗಂಧ ಬಂದಿದೆ. ಒಣಗಿದೆ ಸರ್, ಬೇಕಾದ್ರೆ ಒಂದು ತುಂಡು ತಗೊಳ್ಳಿ, ಬೇಕಾ ನನಗೇನಾ? ಹಾಂ ಕಟ್ ಮಾಡ್ಕೊಳ್ಳಿ. 1 ಲಕ್ಷ ಕೊಟ್ಬಿಟ್ರೆ ಅಣ್ಣ ನಾನು ಏನು ಬೇಡ, ನೀವು ಒಂದು ಪೀಸ್ ಮನೆಗೆ ತೊಗೊಂಡಿದ್ರೆ ತಗೊಳ್ಳಿದ. ವೆರಿ ಗುಡ್, ಥ್ಯಾಂಕ್ ಯು. ಹಾಂ ಎತ್ತುವರೆಗಳಿದೆ, ಇದು ಕಟ್ பண்ணிட்டு ஒரு ಪೀಸ್ ಹಿಂಗೆ ಕೊಡು ನೋಡಿ. ಕೃಷ್ಣಪ್ಪರ ನೆನಪಿಗೆ ದೇವ್ರ ಮೇಲೆ ಲಿಕ್ತೀನಿ. ಬನ್ನಿ ಸರ್, நீங்கள் போட்டு எடுத்து வர சொல்லுங்க, மேலே போயிட்டு வரக்குள்ள எடுத்து வரட்டும். நீங்கள் வச்சுருக்கீங்க, அப்புறம் வந்து எடுத்து வராங்க. ಮೇಲೆ போட்டுடலாம் ವಾಂಗ. ನೋಡಿದ್ರ ಬಾರ್ಡ್ರಲ್ಲಿ ಸ್ವಲ್ಪ ಲಾಂಗ್ ನೆಟ್ಕೊಂಡ್ರೆ ಈ ಥರ ನಿಮಗೆ ಬೇಗ ಬೇಗ ಬರುತ್ತೆ. ಓಕೆ 4 ಇಯರ್ಸ್ ಇಷ್ಟು ಬಂದಿದೆ ನೋಡಿ ಕೆಲಸ, 4 ವರ್ಷಕ್ಕೆ ಎಷ್ಟು ಕೆಲಸ ಮಾಡಿದೆ. ಇದು ಸಿಂಗಲ್ ಸಪ್ರೇಟಿಂಗ್ ಮಾಡಬೇಕು, ಶ್ರೀಗಂಧ ಮಾಡಿದ್ರೆ ಸಪ್ರೇಟ್ ಪ್ಲಾಟ್ ಮಾಡ್ಬೇಕು ಈ ಥರ. ಬನ್ನಿ ನಿಧಾನಕ್ಕೆ ಬನ್ನಿ, ಇಲ್ಲಿ ಸ್ವಲ್ಪ ಮ್ಯಾಕ್ ಹತ್ಕೊಳ್ಳೋಗ, ಮ್ಯಾಕ್ ಅವ್ರಿಗೆ ಹತ್ಕೊಳ್ಳೋಣ. ನೋಡಿ ಬಾರ್ಡ್ರ್ ಹಾಕಿದ್ವಿ, ಯಾರು ಒಂದೇ ಒಂದು ಇದು ಬರೋಕ್ಕೆ ಒಳಗೆ ಬರೋಕ್ಕಾಗಲ್ಲ, ಯಾರು ಒಳಗೆ ಬರೋಂಗಿಲ್ಲ. ಈ ಕರೆಂಟ್ ಬೇಲಿ ಏನು ಹಾಕ್ತಾರಲ್ಲ ಅವೆಲ್ಲ ಹಾಕಿಲ್ಲ? ಅದೆಲ್ಲ ಏನು ಬೇಡ ಸರ್, ಈಗ ಏನು ಅವಶ್ಯಕತೆ ಇಲ್ಲ ನಿಮಗೆ. ಅದು ಅವಶ್ಯಕತೆ ಇರುವಾಗ ಹೇಳ್ತೀವಿ ನಾವು ಇನ್ನೊಂದು ಸರಿ. ನಿಮ್ಮನ್ನೇ ಕರೆದಿ ಗನ್ಮ್ಯಾನ್ ಇಡ್ತೀವಲ್ಲ, ಗನ್ಮ್ಯಾನ್ ಇಟ್ಬಿಟ್ಟು ಆ ಬ್ರಿಡ್ಜ್ ಕಟ್ತಿರಲ್ಲ ಅವಾಗ ಕರೀರಿ. ಅವಾಗ ಕರಿತೀನಿ ಖಂಡಿತ. ನೋಡಿದ್ರೆ ಹಂಗಿದೆ ಅಲ್ಲ, ಇದು ಟೀಕ್ ಹಂಗಿದೆ ನೋಡಿದ್ರ. ವೆರಿ ಗುಡ್. ಒಂದು ಗೊತ್ತಾಯ್ತು, ಬೇರೆ ಗಿಡದ ಮಧ್ಯೆ ಇದು ಬೆಳೆಯಲ್ಲ, ಬರಲ್ಲ, ನೆರಳಾದ್ರೆ ಬರಲ್ಲ. ಯಾವ ಕಾರಣಕ್ಕೂ ಬರಲ್ಲ. ಆಮೇಲೆ ನಿಮ್ಗೆ ಒಳ್ಳೆ ಮಳೆ ಬರುತ್ತಲ್ಲ ಅಲ್ಲಿ ಈ ಕಾಡಿಗೆ? ಹಾಂ ಬರ್ತಾ ಇರುತ್ತೆ. ಈ ಸರಿ ಏನೋ ಮಳೆ ಲೇಟ್ ಸ್ಟಾರ್ಟ್ ಆಗಿಲ್ಲ, ಆಗುತ್ತೆ. ಇದೊಂದರಲ್ಲಿ 10 ಕೋಟಿ ಬಂದ್ಬಿಡುತ್ತೆ, ಮಿಸ್ ಇಲ್ಲ. ಇಷ್ಟರಲ್ಲೇ 2 ಎಕರೆಲಿ 10 ಕೋಟಿ. ಅದು 1000 ಮರ ಕಟ್ ಮಾಡಿದ್ರೆ 2000 ಇದೆ ಇದರಲ್ಲಿ. 20 ಕೋಟಿ ಇದೆ. ಇನ್ನು 10 ಕೋಟಿ ಆಮೇಲೆ ನಿಧಾನ ಮಾಡ್ಕೊಳ್ಳಿ. ಫಸ್ಟ್ ಒಂದು ಡ್ರಾ ಮಾಡ್ಕೊಳ್ಳಿ, ಅದು ಮೊದಲು ಎಂಜಾಯ್ ಮಾಡಿ ಊರೆಲ್ಲ ಸುತ್ತಿ ಇನ್ನೊಂದು ಮಿಲ್ಟ್ರಿಗೆ ತಂದು ಇಟ್ಕೊಳ್ಳಿ. ಅದೇ ದುಡ್ಡಲ್ಲಿ ಒಂದು ಕೋಟಿ ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಬಿಡಿ, ಅದ್ರ ಬಡ್ಡಿ ದುಡ್ಡಲ್ಲಿ ಸಂಬಳ ಕೊಡಿ. ಎಲ್ಲ ಇದು ಓಡಿಸ್ಬೇಕು ತಲೆನ. ಫಸ್ಟು ನಿಮಗೆ ತೊಡಗಿಸೋ ಕಷ್ಟ ಅನ್ನಿಸ್ತದೆ, ಹೋಗ್ತಾ ಎಲ್ಲನೂ ಸುಲಭನೇ ಅನಿಸುತ್ತೆ. ಮಾಡಬೇಕು ಫಸ್ಟು. ನಾವು ಏನು ಮಾಡ್ದಲ್ಲೇ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಏನಿಲ್ಲ ನಾನು ಸೆಕ್ಯೂರಿಟಿ ಎಲ್ಲ ಏನು ತಂದು ಇಟ್ಕೋತೀರಿ, ಸುಮ್ಮನೆ ಶೋಕಿ ಜನ ಎಲ್ಲ ಬೈತಾರೆ. ನೋಡು ಅವ್ನಿಗೆ ಏನು ಎಂಥ ಅರ್ಧ ಕೊಡೆ ಹಿಡಿತಾರೆ ನೋಡೋನು ಅಂತ. ಇಲ್ಲಿದೆ ಇಡ್ರಿ ಸೆಕ್ಯೂರಿಟಿನ, ಇಲ್ಲಿದೆಯಲ್ಲ ಗಣಿ, ಇಲ್ಲಿ ಇಡೀ ಸೆಕ್ಯೂರಿಟಿ. ಈಗ ಎಷ್ಟು ದಿನ, ಇನ್ನೊಂದು 4 ವರ್ಷ ಆದಮೇಲೆ ನಾವೇ ಮಿಲ್ಟ್ರಿ ಕನ್ಸಲ್ಟ್ ಮಾಡ್ಕೋತೀವಿ. ನಿಮ್ಗೆ ಒರಿಸ್ಸಾ ಅಸ್ಸಾಂ ಕಡೆ ಹೋದರೆ 25,000 ಫ್ಯಾಮಿಲಿ ಸಮೇತ ಬರ್ತಾರೆ. ಇಲ್ಲೂರೇ 30,000 ಬರ್ತಾರೆ ಕರ್ನಾಟಕದವ್ರು. ನಾವೆಲ್ಲ ಎಂಕ್ವೈರಿ ಮಾಡಿಬಿಟ್ಟಿದ್ದೀವಿ. ಕರ್ನಾಟಕದವ್ರು 30,000 ಬರ್ತಾರೆ, ಅಸ್ಸಾಂ ಒರಿಸ್ಸಾ ಕಡೆಯವರು 25,000ಗೆ ಬರ್ತಾರೆ. ಅಲ್ಲಿ ರಿಟೈರ್ಡ್ ಆಗಿ ಕೆಲಸ ಇರಲ್ವ ಸರ್, ಸಿಕ್ಕಲ್ವಲ್ಲ ಹೆಚ್ಚಿಗೆ. ಇಲ್ಲಾಂದರೆ ಬ್ಯಾಂಕು ಅವು ಇವು ತುಂಬ ಆಪ್ಷನ್ಗಳಿರ್ತವೆ. ನಿಮ್ಮ ಕೆನರಾ ಬ್ಯಾಂಕ್ ಎಲ್ಲ ಬ್ಯಾಂಕ್ ಮುಂದೆ ಸೆಕ್ಯೂರಿಟಿ ಯಾರು? ಎಲ್ಲ ಅವರೇ ಸ್ವಾಮಿ, ಎಲ್ಲ ಮಿಲ್ಟ್ರಿಯಿಂದ ರಿಟೈರ್ಡ್ ಬಂದಿರೋರೆ. ಅವರೆಲ್ಲ ಎಂಪ್ಲಾಯೀಸ್ ಅಲ್ಲ, ಎಲ್ಲ ಈ ಥರ ಬಂದಿರೋರು. 25,000 30,000 ಕೊಟ್ಟು ಅವ್ರು ಇಟ್ಕೋತಾರೆ ಗನ್ಮ್ಯಾನ್ ಹೇಳ್ಬಿಟ್ಟು. ಯಾಕಂದರೆ ಈಸಿ ಇರುತ್ತಲ್ಲ, ಅವ್ನಿಗೆ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ, ಗನ್ ಇಟ್ಕೊಳಕ್ಕೆ ಬರುತ್ತೆ. ಅವ್ನು ನೋಡಿದ್ರೆ ಎದುರ್ಕೋಬೇಕು, ಹಂಗಿರ್ತದೆ ಪರಿಸ್ಥಿತಿ. ಗುರಿ ಹಿಡಕ್ಕೆ ಬರುತ್ತೆ. ಗುರಿ ಹಿಡಕ್ಕೆ ಬರುತ್ತೆ. ನಾವಿಲ್ಲಿ ಲಾಸ್ಟ್ ಬಾರ್ಡಲ್ಲಿ ಒಂದು ಮನೆ ಕಟ್ತೀವಿ, ಇದು ಫುಲ್ ಹಂಗೆ ಸೆಕ್ಯೂರಿಟಿ ಹಾಕ್ಬಿಡ್ತೀವಿ ಒಳಗೆ ಕಟ್ಟಿ ಬ್ರಿಡ್ಜ್ ಹಾಕೊಳ್ಳಿ ಅಷ್ಟೇ. ಮೇಲೆ ಓಡೋದವಾಗ ಇಲ್ಲಿಂದ ನಾವು ಪ್ಲಾನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ತುದಿವರೆಗೂ ಬ್ರಿಡ್ಜ್ ಮಾಡ್ತೀನಿ. ಓಕೆ, ಬ್ರಿಡ್ಜ್ ಮಾಡಿಬಿಟ್ಟು ಇಲ್ಲಿಂದ ಹಂಗೆ ಮೇಲೆ ಓಡಾಡಂಗೆ. ಸೂಪರ್ ಸರ್. ಅಷ್ಟೇ ಪ್ಲಾನ್ ಮಾಡಬೇಕು ಅಷ್ಟೇ. ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಅಷ್ಟೇ. ತೋಟಕ್ಕೆ ಫ್ಲೈಓವರು ಅಷ್ಟೇ. ಫ್ಲೈಓವರ್ ಆಗೋದು, ಫ್ಲೈಓವರ್ ಮೇಲೆ ಓಡಾಡ್ಕೊಳ್ಳೋದು. ಏನಾಗ್ಬಿಡುತ್ತೆ, ಒಂದು 50 ಲಕ್ಷ ಆಗುತ್ತೆ, ಆಗಲಿ ಬಿಡಿ. ಆ ಮೇಡಮ್ ಅವ್ರು ಒಂದೊಂದು ಮರಕ್ಕೂ ಗರ್ಡ ಹಾಕವ್ರೆ, ನಾವೊಂದು ಫ್ಲೈಓವರ್ ಹಾಕೋಕ್ಕಾಗಲ್ವಾ? ಏನಂತೀರಾ? ಕರೆಕ್ಟ್. ಬನ್ನಿ, ನಿಮ್ಗೆ ಈ ಸೈಜ್ ಬಂದರೆ ಸಾಕು ಸರ್. 2 ಲಕ್ಷ 3 ಲಕ್ಷ ಹೋಗುತ್ತೆ. ಇಷ್ಟೇ ಇಲ್ಲ, ಲಂಚ ಕೊಡ್ಬೇಕಾ ಆಫೀಸರ್ಗಳಿಗೆ? ಅಂಥದ್ದು ಇಲ್ಲ ಸರ್. 100% ಟ್ಯಾಕ್ಸು ಅಷ್ಟೇ ಗೌರ್ಮೆಂಟ್ ಕಟ್ಬೇಕಾಗಿರೋದು. ನೀವು ಎಷ್ಟು ಡೀಲ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಅವೆಲ್ಲ ಒಂದು ಹಣಿ ನಡೆಯಲ್ಲ. 3 ತಿಂಗಳಿಗೆ 70 ಲಕ್ಷ ಕೊಡ್ತಾರೆ. ನಿಮ್ಗೆ ಸ್ವಲ್ಪ ಅರ್ಜೆಂಟ್ ಏನಾದ್ರು ದುಡ್ಡು ಬೇಕಾದರೆ ಬೇಕಾದ್ರೆ ಮಾಡಿಸ್ಕೋಬೋದು ಟಕ್ಕಂತ. ಬರೀ ಶ್ರೀಗಂಧ ಟೀಕ್ ಅಂತ ನೀವು ತಿಳ್ಕೊಂಡಿದ್ದೀರಿ. ಒಂದು 10 ಸಪೋರ್ಟ್ ಹಾಕಿದ್ದೀವಿ, 10 ಒಂದು 2 ನೇರಳೆ ಇದೆ, ಮಾವೊಂದು 25 ಇದೆ. ಯಾವಾಗ ಕಾಲಕ್ಕೆ ತಕ್ಕಂಥ ಹಣ್ಣುಗಳು ಬಂದರೆ ನಿಮಗೆ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಇಲ್ಲೊಂದಷ್ಟು ಹಣ್ಣಿನ ನಂದನವನ ತೋಟ ಮಾಡಿಕ್ಕಿದ್ದೀವಿ.
ನೋಡಿ. ಹೌದು, ಕೆಲವರು ಹೇಳ್ತಾರೆ ಏನ್ರಿ ಕೃಷ್ಣಪ್ಪ ಬರೀ ದುಡ್ಡಿನಿಂದ ಬಿದ್ದಿದ್ದೀರಾ, ನೀವು ತಿನ್ನಕ್ಕೆ ಏನು ಅಂತ, ಸೊ ಅದಕ್ಕೂ ಮಾಡ್ಕೊಂಡಿದ್ದೀರಾ. ಹೌದು, ಜೊತೆಗೆ ನಾವು ತಿನ್ನೋದ್ರ ಜೊತೆಗೆ ನಿಮಗೆ ಪ್ರಾಣಿ ಪಕ್ಷಿಗಳು ಯಾವ ಬಂದು ಅವಕ್ಕೆ ಏನೋ ಸಿಗಬೇಕಲ್ಲ. ಓಹ್ ಕರೆಕ್ಟ್ ಅಲ್ಲ ಅಲ್ವರ. ಈ ಸರಿ ಮಾವಿನ ಹಣ್ಣು ನಾವು ಕಿತ್ತೇ ಎಲ್ಲ ಬಂದು ಪೂರ್ತಿ ನವಿಲು ಅವು ಇವು ಪಕ್ಷಿಗಳು ಅವೇ ತಿನ್ಕೊಂಬಿಟ್ಟಿದೆ. 25 ಮರದುವೆ. ವೆರಿ ಗುಡ್. ಬರೋಕ್ಕೆ ಟೈಮ್ ಇರಲಿಲ್ಲ ನಮಗೆ. ಅವ್ರು ಹೇಳಿದ್ರು ಕಿತ್ತು ಕಳ್ಸೋಣ ಅಂತೇಳಿ, ಏನು ಕಳಿಸ್ಬೇಡ ಪುಣ್ಯಾತ್ಮ, ಅದು ಯಾವ್ದಾದ್ರು ತಿನ್ನುತ್ತೆ ತಿನ್ಕೋ, ಹೋಗಿ ಬಿಡೋ, ನೀನು ಅಷ್ಟು ತಿನ್ನು, ಬಂದವ್ರು ಕೇಳಿದ್ರು ಕೊಡು, ಮಿಕ್ಕಿದ್ದು ಯಾವ್ಯಾವ ತಿನ್ನುತ್ತೆ ತಿನ್ನಲಿ ಬಿಡು ಅಷ್ಟೇ. ನೀವು ಯಾರು ತೋಟ ಆದಮೇಲೆ ಸತ್ಯಮಂಗಲ ಬೆಟ್ಟ ಪಕ್ಕದಲ್ಲಿ ಇದೆಯಲ್ಲ, ಆನೆ ಕರಡಿ ಇದೆ. ಅದು ನಮ್ಮ ಬೆಟ್ಟದ ಮೇಲಕ್ಕಿದೆ ಆನೆ ಕೆಳಗೆ ಬರಲ್ಲ. ಎಲ್ಲಿ ಆನೆ ದಾಳಿ ಮಾಡುತ್ತೆ ಅಂದರೆ ತುಂಬ ಅದಕ್ಕೆ ಊಟಕ್ಕೆ ತೊಂದರೆ ಆದಾಗ, ಕಾಡಲ್ಲಿ ಏನು ಸಿಕ್ಕದೇ ಇದ್ದಾಗ ನಮ್ಮ ಕಡೆ ಬರುತ್ತೆ ಅಷ್ಟೇ ಆನೆ ಸಾಮಾನ್ಯವಾಗಿ ಮನುಷ್ಯನ ಮೇಲೆ ದಾಳಿ ಮಾಡಲ್ಲ. ಅದು ಮೇವು ಶಾರ್ಟೇಜ್ ಆಗಿ ಆ ಥರ ಕಾಡು ಶಾರ್ಟೇಜ್ ಆದಾಗ ಮಾತ್ರ ಅದು ಬರೋದು ಈಚೆಗೆ, ಊರ ಕಡೆ ಬರುತ್ತೆ. ಆಮೇಲೆ ಒಂದು ಸಾರಿ ಬಂದು ಅಭ್ಯಾಸ ಆಗ್ಬಿಟ್ರೆ ಅದನ್ನು ಹಿಡಿದು ಡೆಡ್ ಫಾರೆಸ್ಟ್ಗೆ ಬಿಡ್ಬೇಕು ನೀವು. ಇಲ್ಲಿ ಅಕ್ಕಪಕ್ಕದ ಬಿಟ್ಟರೆ ಅದು ಮತ್ತೆ ಬತ್ತಾನೇ ಇರ್ತದೆ. ಯಾಕೆಂದರೆ ಅದು ಕಮರ್ಷಿಯಲ್ ಕ್ರಾಪ್ ತಿಂದು ರುಚಿ ಕಂಡಿರಲ್ಲ. ಯಾವಾಗ ಈ ಬಾಳೆ, ಜೋಳ, ಕಬ್ಬು ಇಂಥವನ್ನೆಲ್ಲ ಒಂದು ಸಾರಿ ಬಾಯಿ ಹಾಕಿ ರುಚಿ ಕಂಡುಬಿಟ್ರೆ ಒಂದು 10 ಆನೆ ಗುಂಪಲ್ಲಿರ್ತದೆ, 9 ಆನೆ ಡಿವೈಡ್ ಆಗಿ ಹೋಗ್ಬಿಡ್ತವೆ. ಒಂಟಿ ಸಲಗ ಅಂತಾರೆ ನೋಡಿ, ಅವು ಅಲ್ಲೇ ಉಳ್ಕೊಂಡ್ಬಿಡುತ್ತದು. ಇದು ಫುಡ್ಗೋಸ್ಕರ ಉಳ್ಕೊಂಡ್ಬಿಡುತ್ತೆ ಆರಾಮಾಗಿ. ಅದಕ್ಕೆ ರುಚಿಯಾಗಿ ತಿನ್ನಬೇಕು ಮಾಡಬೇಕು ಅನ್ನೋ ಒಂದು ಭಾವನೆ ಬಂದುಬಿಡುತ್ತೆ. ಗ್ಯಾಂಗ್ ಒಳಗಿರಲ್ಲ. ಅದನ್ನೇ ಒಂಟಿ ಸಲಗ ಅನ್ನೋದು. ಅದು ಮನುಷ್ಯನ ಮೇಲೆ ಅಲ್ಲಿ ದಾಳಿ ಮಾಡೋದೆಲ್ಲ ಮಾಡುತ್ತೆ. ಏನು ಮಾಡೋಕ್ಕಾಗಲ್ಲ, ಇವತ್ತು ಪರಿಸ್ಥಿತಿ ಹಂಗೆ ಆಗೋಗಿದೆ. ಏನು ಮಾಡೋದು, ಮನುಷ್ಯನಿಗೂ ಪ್ರಾಣಿಗೂ ಸಂಘರ್ಷ ಅಲ್ವೇ ಅದು. ಅವಾಗೆಲ್ಲ ಮುಂಚೆ ತುಂಬ ಸ್ಟ್ರಿಕ್ಟ್ ಇರಲಿಲ್ಲ. ಈಗ ಗೌರ್ಮೆಂಟೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ತೋಟದೊಳಗೆ ಕಾಡೊಳಗೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಅದರಿಂದ ಪ್ರಾಣಿಗಳು ಸ್ವಲ್ಪ ಜಾಸ್ತಿ ಇತ್ತೀಚೆಗೆ ತುಂಬ ಹೆಚ್ಕೊಂಡಿದೆ. ಸರ್ಕಾರ ಇದ್ರ ಕಡೆ ಗಮನ ಹರಿಸ್ಕೊಂಡು ಫಾರೆಸ್ಟಿಂದ ಭೂಮಿ ಕಡೆ ಬರ್ದಂಗೆ ಬೇಲಿ ಅಳವಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದೆಲ್ಲ ಮಾಡಿಕೊಟ್ರೆ ಜನಕ್ಕೂ ಅನುಕೂಲ ಆಗುತ್ತೆ, ಫಾರೆಸ್ಟ್ ಉಳಿಯುತ್ತೆ. ನಾವಿಷ್ಟೆಲ್ಲ ಏನು ಮಾಡಿರೋದೇನಕ್ಕೆ? ಫಾರೆಸ್ಟು ಪರಿಸರ ಗ್ರೀನ್ ಆಗಬೇಕು, ನಮ್ಮ ದೇಶ ಅಂತಲ್ಲ ನಾವೆಲ್ಲ ಇಷ್ಟೆಲ್ಲ ಶ್ರಮ ಪಟ್ಟಿರೋದು. ನೀವು ಲಾಭದ ದೃಷ್ಟಿಯಿಂದ ಬರೀ ಆಚೆ ಯಾಕೆ ಮಾಡ್ತೀರಿ? ಇಷ್ಟು ಮರದಲ್ಲಿ ಎಷ್ಟು ಆಕ್ಸಿಜನ್ ಕೊಡ್ಬೋದು? ಇಡೀ ಫಾರೆಸ್ಟೆಲ್ಲ ಕುರ್ಚಲ್ ಕಟ್ಟೆ ಇದೆ ನೋಡಿ, ಎಂತೆಂಥ ಸಂಪ ಮರ ಬೆಳೆದಿಕ್ಕಿದ್ದೀವಿ, ಎಷ್ಟು ಅದಕ್ಕೆ ಆಹಾರ ಕೊಟ್ಟಿದ್ದೀವಿ, ನಮ್ಮ ದುಡ್ಡು ವ್ಯಯ ಮಾಡಿದ್ದೀವಿ. ದೇಶ ಉದ್ಧಾರ ಆಗಬೇಕು ಅಂದರೆ ನಾವು ಎಲ್ಲರೂ ಕೈ ಜೋಡಿಸ್ಬೇಕು. ನಾನು ಒಬ್ಬನಿಂದನೇ ಮಾಡಬೇಕು, ನಮಗೆ ಒಬ್ಬರೇ ಬರಬೇಕು ಅನ್ನೋದು ಆಲೋಚನೆ ತಲೆ ಒಳಗಿಂದ ಫಸ್ಟ್ ಬಿಟ್ಬಿಡ್ಬೇಕು. ಪ್ರತಿಯೊಬ್ಬರು ಮರ ನೆಡಲಿ, ಆವಾಗ ನಿಮಗೆ ಇದರಲ್ಲಿ ವೇರಿಯೇಷನ್ ಆಗೇ ಆಗುತ್ತೆ. ಸಮತೋಲನ ರೆಡಿ ಆಗೋಗುತ್ತಲ್ವಾ? ಇವಾಗ ನಾವು ಇದು ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ, ಇದಾಗಿದ್ದು ಪರಿಸರ ಹಾಳಾಗೋಯ್ತು. ಬರೀ ತುತ್ತೂರಿ ಕೂತಿದ್ರೆ ಹೆಂಗಾಯ್ತದಪ್ಪ? ನೀವೇನಾರು ಕೊಡುಗೆ ಕೊಡಿ ಜಗತ್ತಿಗೆ. ಅದೇ ನಮ್ಮ ಬೇಡಿಕೆ, ಅದೇ ಜನಕ್ಕೆ ಕೇಳೋದು ಅಲ್ವರ. ಒಂದು ಊರಲ್ಲಿ 100 ಮರ ಅಂದ್ರೆ ಮನೆಗೆ 10 ಮರ ಅಂದ್ರೆ ಎಷ್ಟಾಯಿತು? ಊರಲ್ಲಿ 100 ಮರ ಇದ್ದರೆ 1000 ಮರ ಆಯಿತು. 1000 ಮರ ಆಯ್ತಲ್ವಾ? ಇರೋ ಮರನೇ ಜಿಂಟಾಕ್ಬಿಟ್ಟು ಬೆಣ್ತಾ ಇರೋದು, ಮಳೆ ಬರಲಿಲ್ಲ ಅನ್ನೋದು, ಒಂದೇ ಸರಿ ಬಂದು ಊದ್ಬಿಡ್ತಪ್ಪ ಅನ್ನೋದೆಲ್ಲ ನಾವೇ ಮಾಡಿರೋದು. ನಾವು ಅದನ್ನ ಏನಾನ ಮಾಡಿ ನಮ್ಮ ಕೈಲೇ ಇದೆ ಅಲ್ಲ, ಸರಿತಮ್ಮನ ಮಾಡೋದೆಲ್ಲ ನಮ್ಮ ಕೈಲೇ ಇದೆ. ಬನ್ನಿ. ಆಮೇಲೆ ಊರಲ್ಲಿ ಉತ್ಪತ್ತಿ ಇಲ್ಲ ಮಗನೇ, ಬೆಂಗಳೂರಿಗೆ ಹೋಗೋ ಅಲ್ಲಿ ಬದುಕು ಅಂತ ಕಳಿಸೋದು. ಊರಲ್ಲಿ ಹಾಕಿರೋಕ್ಕಾಗಲ್ಲ ಸರ್, ಇಂಥವೆಲ್ಲ ಮಾಡ್ಕೊಂಡಿರೋಕ್ಕಾಗಲ್ವಾ? ಯಾರ ಇನ್ನೊಬ್ರು ನಾನು ಮಾಡಿದ್ದೀನಿ ಅಂದರೆ ನನ್ನ ನೋಡಿ ಕಾಪಿ ಮಾಡಬೇಕು. ಆ ಮೇಡಮ್ ಯಾರಿದ್ದಾರೆ, ಅವ್ರ ಹೆಸರೇನು? ಕವಿತಾ ಮಿಶ್ರಾ. ಕವಿತಾ ಮೇಡಮ್ ಅವ್ರನ್ನ ನೋಡಿ ನಾವು ಎಷ್ಟೋ ಕಲ್ತ್ಕೊಂಡಿದ್ದೀವಿ, ನಾವು ಎಷ್ಟೋ ಅಳವಡಿಸ್ಕೊಂಡಿದ್ದೀವಿ ಅವ್ರ ಮಾತುಗಳನ್ನ ನೋಡಿ. ಒಂದು ಹಳ್ಳಿ ಇದ್ಕೊಂಡೆ ಇಷ್ಟೆಲ್ಲ ಮಾಡ್ತಾರೆ. ನಮಗೆಲ್ಲ ಅದೇ ಇದು ಯಾಕೆ ನಾವು ಮಾಡಬಾರ್ದು? ಇದು ಡ್ರನ್ ಅಂತ ಅವಾಜ್ ಬರಾಕತ್ ಬಿಡ್ತೈತೆ ಸರ್. ಎಸ್, ಇದು ಕಟ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಈ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ನು ಕೊಟ್ಟೈತೆ ಸರ್. ಯಾರು ಗಿಡ ಸರಿಸಿ ಬರನು ಅಲ್ರಿ ಸರ್. 10,000 ರೂಪಾಯಿ ಒಂದ ಹೋದ್ರೆ 40,000 ರೂಪಾಯಿ ಆತ್ ಸರ್. ಹಬ್ಬನೂ ಆತ, ಹೆಂಡತಿಗೆ ಅರ್ಧ ತೊಲಿ ಬಂಗಾರನು ಬರ್ತೈತಲ್ಲ ಸರ್, ರೇಷ್ಮೆ ಸೀರೆನೂ ಬರ್ತದಲ್ಲ ಸರ್. ಇದು ನಾನು ರೈತರಿಗೆ ಮಾಡ್ಕೊಂಡು ತಿನ್ರಿ ಅಂತ ಹೇಳುವಂತ ದಾರಿ ಸರ್. ಅದನ್ನ ನಾನು ಮಾಡಿದ್ದೀನಿ ಮೊದಲು. ಅಣ್ಣ ಗೊಬ್ಬರ ಅಲ್ಲಿ ಕುರಿ ಗೊಬ್ಬರ ಸ್ನೇಹಿತರೆ ನೋಡಿ, ಬಂಗಾರ ಗೋಲ್ಡ್ ನೋಡಿ ಇಲ್ಲೇ ಒರಿಜಿನಲ್ ಕುರಿ ಗೋಲ್ಡು ನೋಡಿದ್ರಾ? ಏನು ಗಮ್ಮತ್ ಅಣ್ಣ ಇದು. ಅರ್ಥ ಆಯ್ತಾ? ಕುರಿ ಸಾಕಿದ್ಕೆ ಏನು ಪ್ರಾಬ್ಲಮ್ ಅಂತ. ಕುರಿ ಸಾಕಾಣಿಕೆ ಆಯಿತು. ಇದು ಪೂರ್ತಿ ಗೊಬ್ಬರನೇ. ನಮಗೆ ಟೈಮ್ ಇಲ್ಲ ಈ ಹೊಲಕ್ಕೆಲ್ಲ ಎರ್ಚೋಕ್ಕೆ, ಮಳೆ ಬೀಳಿಂದ ಈ ಸರಿ ಕಾಯ್ತಾ ಇದ್ದೀವಿ. ಸುಮಾರು ಒಂದು 10 ಟ್ರ್ಯಾಕ್ಟರ್ ಗೊಬ್ಬರ ಇದೆ ಇಲ್ಲಿ. ಹೌದ್ರಾ? 10 ಟ್ರ್ಯಾಕ್ಟರ್ ಮೇಲೆ ಇದೆ ಸರ್. ನೀವು ನಿಂತ್ಕೊಂಡ್ರೆ ಇಲ್ಲಿಂದ ಗೊಬ್ಬರನೇ. ಮಣ್ಣು ಮೇಲೆ ಅಂಡಲ್ ಗೊಬ್ಬರ ಇದೆ, ಮೇಲೆ ಕೆಮ್ಮಣ್ಣು ತಂದು ಹೊಡೆದಿದ್ದೀವಿ, ಎರಡು ಮಿಕ್ಸ್ ಮಾಡೋಕ್ಕೆ. ನಿಮ್ಗೆ ಅಲ್ಲಿಂದನೂ ಪೂರ್ತಿ ಗೊಬ್ಬರನೇ ಇದು. ನಿಮ್ಮ ತಿಪ್ಪೆನೇ ಇದು? ಹಾಂ, ತಿಪ್ಪೆ ಇದು. ಇಷ್ಟು ತಗೊಂಡು ಎರ್ಸ್ಬಿಟ್ರೆ ಹಂಗೆ ಬರೋಣ ಎದ್ಬಿಡ್ತಾವೆ. ಹಾಂ, ಇದು ಮಳೆ ಚೆನ್ನಾಗಿ ಆಗಲಿ ಅಂತ ವೇಟಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಒಳ್ಳೆ ತುಂಬ ಕಾಸ್ಟ್ಲಿ, ಇದು ತುಂಬ ಕಾಸ್ಟ್ಲಿ. ಯಾಕಂದ್ರೆ ಸಾಕಿದ್ರಿ ಎಲ್ಲ ಮೇಯ್ತಲ್ಲ. ಕುರಿ ಬಂದು ದುಡ್ಡು ಬಂತು, ಕುರಿಯಿಂದ ಗೊಬ್ಬರ ಬಂತು, ಗೊಬ್ಬರ ಇದೆ, ಎಲ್ಲ ಅನುಕೂಲ ಅಲ್ವರ.
ನೋಡಿ ಎಷ್ಟು ಒಂದು 10 ಟ್ರ್ಯಾಕ್ಟರ್ ಗೊಬ್ಬರ ಇದೆ ಇಲ್ಲಿ. ವೆರಿ ಗುಡ್. ಒಬ್ಬ ರೈತನ 2 ಎಕರೆ ಜಾಗ ಇದೆ, ಹಾಂ, ಬುದ್ಧಿ ಇದು ಸಮಗ್ರ ಕೃಷಿ ಮಾಡಿದ್ರೆ ನೀರಿದ್ರೆ ಕ್ಲಿಕ್ ಆಗ್ಬೋದು. 100% ಕ್ಲಿಕ್ ಆಗ್ಬೋದು. ಯಾಕಾಗಲ್ಲ? ತಪ್ಪಲಿ ಹಾಕಂಬಲ್ಲ ಕೋಳಿ ಮರಿ ನೋಡ್ಬಲ್ಲಿ. ಕೋಳಿ ಮರಿ ನೋಡ್ದಾ? ಮುತ್ತು ಅಂಕಲ್ನ ಆಂಟಿನ ಕೇಳ್ಕೊಂಬತ್ತು. ಕೋಳಿ ಮಾತ್ರ ಒರಿಜಿನಲ್ ನಾಟಿ. ಹಾಂ, ಪ್ಯೂರ್ ನಡಿ ಸರ್. ನೀವು ಇಲ್ಲೇ ಆಟಿದ್ರೆ ಅದೇ ಇವತ್ತು ಬಲಿ. ಇಲ್ಲ ಇದ್ದಿದ್ರೆ ಹಾಯ್ ಹಣ. ಆಮೇಲೆ ನ್ಯಾಚುರಲ್ ಆಗಿ ಮಾಡೋದು ಹೆಂಗೆ ಅಂತ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ. ಹಾಂ, ಇದರಲ್ಲಿ ಏನು ನಾವು ಡೆವಲಪ್ ಮಾಡಿಲ್ಲ. ಗುಡ್ಡೆ ಹೆಂಗಿತ್ತು ಅಲ್ಲೇ JCB ಹೊಡೆದು ನೆಟ್ಟಿರೋದು. ಅಂದರೆ ಮಣ್ಣು ನೆಲ ಹೆಂಗಿತ್ತು ಹಂಗೆ ಮಾಡಿದ್ದೀವಿ, ಹಂಗೆ ಮಾಡ್ಕೊಂಡು ಬಂದಿದ್ದೀವಿ ಇದನ್ನು. ಓಕೆ, ಸಮ ಇದು ಒಂದು ಪ್ರಯೋಗ. ಬೆಟ್ಟನೇ. ಹಾಂ, ಇದು ಮಾತ್ರ ಈಗ ಸೈಡಲ್ಲಿ ಕಟ್ಟಿದ್ದೀವಿ. ಇನ್ನು ಹೋಗ್ತಾ ಬೆಟ್ಟ ಏನು ಮಾಡಿದ್ದೀವಿ ಅಂದರೆ ಇದನ್ನೇನು ಡೆವಲಪ್ ಮಾಡೋಕ್ಕೆ ಹೋಗಲಿಲ್ಲ. ಓಕೆ, ಕೆಲವು ಕೇಳ್ಬೋದು ಎಲ್ಲ ಮಟನೇ ಮಾಡಬೇಕಾ, ಅಯ್ಯೋ ಹಂಗೆ ಮಾಡಿದ್ರೆ ಆಗಲ್ವಾ, ಒಂದು ಲೆವೆಲ್ ತೊಗೋಬೇಕಾ, ಅವೆಲ್ಲ ಈಗ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಈಗ ನೋಡಿ ತೋರಿಸ್ಬಿಟ್ಟಿದ್ದೀವಿ ಇಲ್ಲಿ. ಕರೆಕ್ಟ್. ನಿಮ್ಗೆ ಯಾಕೆ ಭೂಮಿ ಇರುತ್ತೋ ಹಾಗಾಗಿ ಹಾಕ್ಬಿಡಿ ಅಷ್ಟೇ. ಅಲ್ಲೆಲ್ಲ ಹಳ್ಳ ತೊಡ್ಬಿಟ್ಟು ನೀರು ಮಾತ್ರ ಕೊಡ್ಬೇಕು. 4 ರಿಂದ 5 ವರ್ಷ ಕಂಪಲ್ಸರಿ ಸ್ಯಾಂಡ್ಲ್ವುಡ್ಗೆ ನೀರು ಬೇಕೇ ಬೇಕು. ಅಲ್ಲಿವರೆಗೂ ನೀವು ಕಾಪಾಡಿಬಿಟ್ರಿ ಅಂದರೆ ನಿಮ್ಗೆ ಇನ್ನೇನು ಬೇಕಾಗಿಲ್ಲ. ಬನ್ನಿ ಮೇಲ್ವರೆಗೂ. ಅದು ಇದು ಈ ರೈತರಿಗೆ ಅರ್ಥ ಆಯ್ತಾ? ಒಂದು ಟೀ ಕೊಳಗೆ ಹಾಕಿದ್ದೀವಿ, ಬಂದಿಲ್ಲ. ಇನ್ನೊಂದು ಎಬ್ಬೆ ಕಿತ್ತಾಕಿದ್ದೀವಿ, ಸೂಪರಾಗಿ ಬಂದಿದೆ. ಅದು ಸ್ವಲ್ಪ ಹತ್ರ ಆಯಿತು, ನ್ಯಾಚುರಲಾಗಿ ಬಂದಿದೆ, ಅದು ಸೂಪರು. ಇರೋ ತೋಟನ ಏನೂ ಡೆವಲಪ್ ಮಾಡಿದೆ ಹಾಕೋದು ಹೆಂಗೆ ಅನ್ನೋದು ಈ ತೋಟ. ಬನ್ನಿ, ಇರೋ ತೋಟನೇ ಹಂಗೆ ಮಾಡಿಬಿಡೋದು ಅಂದ್ರೆ ಇದು. ಓಕೆ, ಇದಕ್ಕೇನು ಖರ್ಚು ಮಾಡಬೇಡಿ ನೀವು. ಅಲ್ಲೆಲ್ಲ JCB ಬಿಟ್ಟು ಹಳ್ಳ ಹೊಡೆದ್ಬಿಟ್ಟು ಓಹೋ ಇನ್ನು ಮೇಲವರೆಗೆ ಹೋಗ್ಬೇಕು ಸರ್ ಇದು. ಆಮೇಲೆ ಇದೆಲ್ಲ ಒಳ್ಳೆ ಮಣ್ಣು ಅಲ್ಲ, ಬರೀ ಕಲ್ಲು. ಕಲ್ಲು ಪೂರ್ತಿ ಸತ್ಯಮಂಗಲದ ಕಾಡೆ ಹತ್ಬಿಟ್ವಿ ನಾವು. ಹಾಂ, ಅಪ್ಪ. ಅಷ್ಟು ದೊಡ್ಡ ಬೆಟ್ಟ ಇದೆ ನೋಡು, ಆನೆ ಬೆಟ್ಟ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಹಸಿರು ಜಾಸ್ತಿ ಕಾಣುವಂಥದ್ದು ಕರ್ನಾಟಕದ ಭಾಗ, ಗಡಿ ಭಾಗ ನಾವಿರುವಂಥದ್ದು. ಅದು ತಮಿಳ್ನಾಡು. ಆ ತಮಿಳ್ನಾಡು 2 ಮಧ್ಯೆ ಪಾಲಾರ್ ನದಿ ಹರಿಯುತ್ತೆ ಇಲ್ಲಿ ಮಧ್ಯದಲ್ಲಿ. ಇಲ್ಲೇ ಇರೋದು ನಮ್ಮ JC ಕೃಷ್ಣಪ್ಪ ಅವರ 22 ಎಕರೆ ಶ್ರೀಗಂಧದ ತೋಟ. ಇದು ಜಲ್ಲಿಪಾಳ್ಯ ಅಂತ ಗ್ರಾಮ ಇದು. ಸೊ ನೋಡಿ ಒಟ್ಟಾರೆ ಅಂದರೆ ಇದೆಲ್ಲ ಪಶ್ಚಿಮ ಘಟ್ಟಗಳೇ, ವೆಸ್ಟರ್ನ್ ಘಾಟ್ಸ್ ಇದೆಲ್ಲ. ಅಂದರೆ ನಾವು ರಾಜ್ಯವಾರ ವಿಂಗಡಿಸ್ಕೊಂಡು ಕರ್ನಾಟಕ ತಮಿಳ್ನಾಡು ಅಂತ ಮಾಡಿದ್ದೀವಿ. ಆದರೆ ಪಶ್ಚಿಮ ಘಟ್ಟಕ್ಕೆ ಯಾವ ಎಲ್ಲೆಯೂ ಇಲ್ಲ. ಅದು ತನ್ನ ತನ್ನ ಹರಡಿ. ಈಗ ಅಲ್ಲಿ ತಮಿಳ್ನಾಡಲ್ಲಿ ಬಿಸ್ತಾರ ಗಾಳಿ ನಮಗೆ ಬರಲ್ಲ ಅಂತ ಇದೆಯಾ? ಎಂಥದಿಲ್ಲ. ಈಗ ಅಲ್ಲಿ ಬಿಸ್ತಾರ ಗಾಳಿ ಅಲ್ಲಿ ಹೋಗಲ್ಲ ಅಂತ. ಈ ಪಾಲಾರ್ ನದಿ ಎಲ್ಲಿ ಹುಡ್ತಾ ಇದೆ? ಕರ್ನಾಟಕದಲ್ಲಿ ಹುಡ್ತಾ ಇದೆ. ಇದು ಕರ್ನಾಟಕದಲ್ಲಿ ಹುಟ್ಟಿ ತಮಿಳ್ನಾಡು ಗಡಿಯುತ್ತೆ. ನಾವೇನು ಬಡ ಅಂತ ತೆಗೆದುಬಿಟ್ಟಿದ್ದೀವ? ಎಂಥದ್ದು ಇಲ್ಲ. ಹಾಗಾಗಿ ನಾವು ಮಾಡ್ಕೊಂಡಿರೋ ಗಡಿ ಮನುಷ್ಯ ಮಾಡ್ಕೊಂಡಿರೋದು. ಅದ್ರ ಪ್ರಕೃತಿಗೆ ಯಾವ ಗಡಿಯೂ ಇಲ್ಲ. ನೋಡಿ ಅಲ್ಲಿಗ ನೋಡಿದ್ರಿ ಅದು ಟೀ ಕೊಳಗೆ ನೋಡಿದ್ರಿ. ಆಮೇಲೆ ಒಂದೇ ಲೆವೆಲ್ಗೆ ಮಟ್ಟ ಮಾಡಿರೋದು ಗಂಧದ ಮರ ನೋಡಿದ್ರಿ. ಇಷ್ಟ ಬಂದಂಗೆ ಹಾಕಿರೋದು ನೋಡಿದ್ದೀರಿ. ಹಂಗೆ ನೋಡೋಕೆ ನೋಡಿ ಸ್ನೇಹಿತರೆ, ಇದೆಲ್ಲ ಕಲ್ಲು ಭೂಮಿ. ಕಲ್ಲು ಗುಡ್ರೆ ಇದು ಎಲ್ಲ ಸೇಮ್ ಬಂಗಾರ ಮನುಷ್ಯದಲ್ಲಿ ಎಲ್ಲ. ಈಗ ನೀವು ಬೆಳೆನೇ ಮಾಡೋಕ್ಕಾಗಲ್ಲ ಇಲ್ಲಿ. ಹೌದು. ಇಂಥ ಜಾಗಗಳಿದ್ದರೆ ನೀವು ಇದನ್ನು ಕನ್ವರ್ಟ್ ಮಾಡಿ, ಶ್ರೀಗಂಧ ಕನ್ವರ್ಟ್ ಮಾಡಿ ಕಾಡು ಥರ ಮಾಡ್ಕೊಳ್ಳಿ. ಒಂದು 15 ವರ್ಷ ಸುಮ್ಮನಿದ್ಬಿಡಿ. ಇದ್ರಲ್ಲಿ ನೀವು ರಾಗಿ ಬೆಳೆಯೋಕ್ಕಾಗಲ್ಲ, ಭತ್ತ ಬೆಳೆಯೋಕ್ಕಾಗಲ್ಲ, ಏನು ಬೆಳೆಯೋಕ್ಕಾಗಲ್ಲ, ತರಕಾರಿ ಹಾಕೋಕ್ಕಾಗಲ್ಲ. ನೋಡಿ ಹಂಗೆ ನೋಡಿ ಕಲ್ಲು ಪೊಟ್ರೊಳಗೆ ಹಾಕಿದ್ದೀವಿ. ಕರೆಕ್ಟ್. ಕಲ್ಲು ಪೊಟ್ರೊಳಗೆ ಎಲ್ಲಿ ಮಣ್ಣಿದೆಯೋ ಅಲ್ಲಿ JCBನಲ್ಲಿ ಚೆನ್ನಾಗಿ ಅಗದ್ಬಿಟ್ಟು ಮಣ್ಣು ಅಲ್ಲೇ ತುಂಬಿಟ್ಟು ಮತ್ತೆ ಗಿಡ ನೆಟ್ಬಿಟ್ಟು ನೀರು ಕೊಟ್ಟರೆ ಆಯಿತು, ಇದೊಳುತ್ತೆ ಆಟೋಮೆಟಿಕ್. ನೋಡಿ ಇಲ್ಲೇ ಇದೆ, ನಿಮ್ಮ ಕಣ್ಣೆದ್ರಿಗೆ ಇದೆಯಲ್ಲ, ಈ ನೀರು ಬರುತ್ತೆ ಕೆಳಗಿಂದ ಪಂಪ್ ಆಗುತ್ತೆ. ನೋಡಿ ಪಂಪ್ ಸೆಟ್ ಇಲ್ಲಿ ಇದೆಯಲ್ಲ ನೋಡಿ, ಹೋಗಿದೆಯಲ್ಲ ಎಲ್ಲ ಟ್ರಿಪ್ ಹಾಕಿದೀವಲ್ಲ. ಅಲ್ಲ, ಈ ಜಮೀನ್ ವ್ಯಾಸಾಯ ಮಾಡಕ್ ತಗೊಂಡ್ರ, ರೇಲ್ ರಸ್ತೆ ಜಲ್ಲಿ ಸಪ್ಲೈ ಮಾಡಕ್ ತಗೊಂಡ್ರ? ನಮ್ಮ GFC ಕೃಷ್ಣಪ್ಪನವರ ಈ ಸಾಧನೆ ನೋಡಿ ಕೂಡ ನಂಗೆ ತುಂಬ ಸಂತೋಷ ಆಯಿತು. ನಿಜಕ್ಕೂ ನಾವು ಬಂಗಾರದ ಮನುಷ್ಯ ಸಿನಿಮಾ ನೋಡಿದಾಗ ಹೇಗೆ ಸಾಧ್ಯ ಕಲ್ಲು ಮಣ್ಣು ಅಥವಾ ಅನಾನುಕೂಲ ಇರೋ ಪ್ರದೇಶದಲ್ಲಿ ಕೃಷಿ ಮಾಡೋದು ಅಂತ ಅನ್ಕೋತಿದ್ವಿ. ಆದರೆ ಇದು ನೋಡಿದಾಗ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಬರೀ ಬೆಟ್ಟ ಇದು ಕಲ್ಲುಗುಡ್ಡ ಅಂಥದ್ರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನೋಡಿ ಅವ್ರಿಗೆ ಟೈಮ್ ಇಲ್ಲ, ಅವರು ಪೂರ್ಣಾವಧಿ ಕೃಷಿಕರಲ್ಲ, ಅವರು ಹೋಟೆಲ್ ಬಿಸ್ನೆಸ್ಸು ಅಂದರೆ GFC ಹೋಟೆಲ್ಸು. ಬೆಳಿಗ್ಗೆ 6ರಿಂದ ರಾತ್ರಿ 11 ಗಂಟೆವರೆಗೂ ಕೆಲಸ ಇರುತ್ತದು. ಅದಾದಮೇಲೆ ರಾತ್ರಿ 11 ಗಂಟೆಗೆ ಬೆಂಗಳೂರು ಬಿಟ್ಟು ಕಾರಲ್ಲಿ ಇಲ್ಲಿಗೆ ಬಂದು ಬೆಳಗಿನ ಜಾವದವರೆಗೂ ನೀರು ಕಟ್ಟಿಸಿ ತಿರುಗಿ ಬೆಳಗ್ಗೆ ಇಲ್ಲಿ ಗಾಡಿ ಬಿಟ್ಟು ಓಡೋ ಮತ್ತು ಹೋಟ್ಲ್ ತೆಗೆದು ವರ್ಷಗಟ್ಟಲೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ಇಲ್ಲಿ ಹಸಿರು ನಂದನವನ ಕಾಣ್ತಾ ಇದೆ. ಕೈಗೆ ಹೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟರೆ ಸುಖ ಉಂಟು ಅಂತ ಏನು ಹೇಳ್ತಾರಲ್ಲ, ಸುಮ್ಮನೆ ಅವು ಟೆಕ್ಸ್ಟ್ ಬುಕ್ಕಲ್ಲಿ ಪಾಠ ಮಾಡೋಕ್ಕೆ ಆಟೋ ಮೇಲೆ ಬರ್ಕೊಳ್ಳೋಕ್ಕಲ್ಲ, ನಿಜಕ್ಕೂ ಮಾಡಬೇಕು. ಅವು ಹೇಳೋಕ್ಕೆ ಭಾಳ ಈಸಿ ಇರುತ್ತೆ, ಮಾಡೋದಿದೆಯಲ್ಲ
ನಿಜವಾದ ತಾಕತ್ ಕೇಳುತ್ತೆ. ಅದನ್ನು ಮಾಡಿರೋರು ಕೃಷ್ಣಪ್ಪನವರು ನೋಡಿ 60 ವರ್ಷ. ಅವ್ರಿಗೆ ಈಗ ಉತ್ಸಾಹ ಹೇಗಿದೆ ಅಂದರೆ, ನಾನು ಬೆಟ್ಟ ಜೀವ ಕಾದಂಬರಿ ಓದ್ತಿದ್ದೆ ಶಿವರಾಮ್ ಕಾರಂತರದ್ದು. ಅಲ್ಲಿ ಹೇಳ್ತಾನೆ ಗೋಪಾಲಯ್ಯ ಒಂದು ಪಾತ್ರಕ್ಕೆ, ಶಿವರಾಮಯ್ಯ ಅನ್ನೋ ಪಾತ್ರಕ್ಕೆ, ನೀನು ಹೂ ಅನ್ನೋ ಶಿವರಾಮಯ್ಯ, ನಿನಗೂ ಒಂದು ತೋಟ ಮಾಡ್ಕೊಟ್ಬಿಡ್ತೀನಿ ಈ ವಯಸ್ಸಲ್ಲಿ ಅಂತ 75ನೇ ವಯಸ್ಸಲ್ಲಿ ಹೇಳ್ತಾರಲ್ಲ. ಆದರೆ ಅವ್ರು ನೋಡಿ ಇವ್ರು ಗೋಪಾಲಯ್ಯ ಶಿವರಾಮಯ್ಯ ಹೆಂಗೆ ಹೇಳ್ತಿದ್ದಾರೆ, ನೀನು ಮಾಡೋ ಅಂತಾರೆ ಅವರು. ಆ ಥರ ಸರ್ ನಿಮ್ಮ ಉತ್ಸಾಹ ಹೀಗೆ ಇರಲಿ ಸರ್. ನಮ್ಮ ತೋಟಕ್ಕೆ ನಮ್ಮ ಪರಮೇಶ್ವರ್ ಅವರು ಅವ್ರ ಪತ್ನಿ ಅವ್ರ ಮನೆ ಸಮೇತ ನೋಡಲೇಬೇಕು ಅಂತ ಬಂದು ನಮ್ಮ ತೋಟ ವೀಕ್ಷಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ತುಂಬುದುರ್ಗದಿಂದ ನಮ್ಮ GFC ಗಂಧಗುಡಿ ತೋಟದಿಂದ ಅವರಿಗೆ ಕೃತಜ್ಞತೆಗಳು ಕೋಟಿ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇದ್ರ ಮುಖಾಂತರ 2 ಜನಕ್ಕೆ 4 ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದೇ ನಮ್ಮ ಭಾವನೆ. ನಮ್ಮನ್ನ ತೋರಿಸ್ಕೋಬೇಕು ಅಂತೇಳಿ ನಿಮಗೇನು ನಾವು ವಿಡಿಯೋ ಗಿಡ ಮಾಡಿ ಹಾಕಿದ್ದೀವಿ ಅಂತ ತಪ್ಪು ತಿಳ್ಕೊಂಬಿಟ್ಟಿರ. ನಾನೇನೋ ಇಡೀ ಪ್ರಪಂಚದಲ್ಲಿ ಮುಂದೆ ಒಂದು ಇದು ಹೇಳ್ತಾರೆ ಕಾಳು, ರಾಗಿ ಕಾಳು, ಅದಕ್ಕಿಂತ ಕಡಿಮೆ ಇರೋರು ನಾವು. ಇದ್ರಲ್ಲಿ ತೋರಿಸ್ಕೊಳ್ಪಟ್ಟಾಗ ಹಾಕೋರೆ ಅಂತ ನೀವು ಭಾವಿಸಬೇಡಿ. ನಿಮ್ಮ ಜೀವನದಲ್ಲಿ ಈ ಥರದ್ದೇನೋ ಮಾಡಬೇಕು ಮಾಡೋಣ, ಏನೋ ಸೋತೋಗಿದ್ದೀವಲ್ಲ ಅನ್ನೋರಿಗೆ ಇದೊಂದು ಪಾಠ ನಾವು ಹೇಳ್ಕೊಟ್ಟಿದ್ದೀವಿ. ಯಾರೋ ಬರೀ ಪಾಠ ಮಾಡ್ತಾರೆ, ನಾವು ರಿಯಲಿಸಮ್ ಹೇಳ್ಕೊಟ್ಟಿದ್ದೀವಿ. ಈ ಥರ ಕೆಲಸ ಬರೆದ ಭೂಮಿನೂ ಕೂಡ ನೀವು ಬೆಳೆ ಮಾಡ್ಬೋದು. ಅಯ್ಯೋ ಬಿಡಪ್ಪ ಇದೊಂದು ಮಧ್ಯ 10 ಎಕರೆ ಇರ್ತದೆ, ಒಂದು ಗುಡ್ಡೆಲ್ಲ ಕುರ್ಕುಲ್ಗಡ್ಡೆ ಥರ ಇರ್ತದೆ, ಅದರಲ್ಲಿ ಏನೂ ಬೆಳೆಯಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ಅದರಲ್ಲೂ ಇಂಥದ್ದೊಂದು ಮಾಡಿ ನಿಮ್ಗೆ ಅದು ಈ 10 ಎಕರೆ ಲಾಭನ ಇದೊಂದೇ ಒಂದು ಗುಡ್ಡೆ ಕೊಡುತ್ತೆ. ಅರ್ಥ ಆಯ್ತಾ? ಇದು ಮೆಸೇಜ್ ಹೇಗಿರುತ್ತೆ ನೋಡ್ಕೊಂಡ್ರೆ, ಅಯ್ಯೋ ನಾನೆಲ್ಲ ಡೆವಲಪ್ ಮಾಡಬೇಕು, ಅದು ಮಾಡಬೇಕು, ಏನು ಬೇಕಾಗಿಲ್ಲ. ಈ ಥರ ಎಲ್ಲ ಏನು ಎಲ್ಲ ಇದೆ, ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಿತ್ಬಿಟ್ಟು ಗುಂಡಿನ ಮರ ಗಿಡಗಳಿದ್ರೆ ಆ ಮರ ಗಿಡನ ಹಂಗೆ ಬಿಟ್ಬಿಡಿ. ನೋಡಿ ದೊಡ್ಡ ಮರಗಳೆಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಮರ ಬೆಳೆಸೋ ಕಾನ್ಸೆಪ್ಟ್ ಇದು. ಮರ ಜೊತೆಗೆ ನಿಮ್ಮ ಮನೇನೂ ಬೆಳೆಸೋ ಕಾನ್ಸೆಪ್ಟ್ ಇದು. ಥ್ಯಾಂಕ್ ಯು. ಅಲ್ಲೂರ ಮರನೂ ಬೆಳೆಸೋಣ, ನಮ್ಮ ಮನೇನೂ ಬೆಳೆಸೋಣ, ದೇಶನೂ ಬೆಳೆಸೋಣ. ಪ್ರಪಂಚಕ್ಕೆ ಏನೋ ಕೊರತೆ ಇದ್ರೆ ನಾವೆಲ್ಲ ಸೇರಿ ಸ್ವಲ್ಪ ಬೇನೆಯಲ್ಲಿ ನೂರು ಕೊಟ್ಟರೆ, ಸೋಪ್ ಪೌಡರ್ಗೆ ಆಯಿಲ್ ಎಲ್ಲಿಂದನೋ ತರಿಸೋದು ನಾವೇ ಸ್ವಲ್ಪ ಬೆಳೆದು ಕೊಟ್ಟರೆ, ಎಲ್ಲರೂ ಬೆಳೆದ್ಬಿಟ್ರೆ ಹೆಂಗಪ್ಪ ಬಿದ್ದೋಗುತ್ತೆ. ಅದೆಲ್ಲ ಕನಸಲ್ಲೇ ಕಾಣಬೇಡಿ. ಇನ್ನೂ ಬೆಳೀರಿ, ಎಷ್ಟು ಬೆಳೆದ್ರೂ ಬೇಕಾಗಿದೆ, ಅದರ ಅವಶ್ಯಕತೆ ಇದೆ. ಪ್ರಪಂಚಕ್ಕೆಲ್ಲ ಬೇಕಾಗಿದೆ ಇದು. ನಂಬರ್ 1 ಸಿಗೋದು ನಮ್ಮ ಕರ್ನಾಟಕದ ಮಾತ್ರ. ಅಂಥ ಅಮೂಲ್ಯವಾದಂಥ ಬೆಳೆ ಇದು. ಇದೆಲ್ಲರೂ ಬೆಳೆಯೋಣ, ಎಲ್ಲರೂ ಶ್ರೀಗಂಧದ ಥರನೇ ಯೋಚನೆ ಮಾಡಿ ನಮ್ಮ ಲೈಫನ್ನು ಶ್ರೀಗಂಧ ಮಾಡ್ಕೊಳ್ಳೋಣ. ಧನ್ಯವಾದ ಎಲ್ರಿಗೂ. ಥ್ಯಾಂಕ್ ಯು. ಅದ್ರ ಮೇಲೆ ಬಿಟ್ಟಾಗೆಲ್ಲ ಡಬಲ್ ದುಡ್ಡು. ನೀವು ಎಷ್ಟುವರೆಗೂ ಬಿಡ್ತೀರೋ ಅಲ್ಲಿವರೆಗೂ ದುಡ್ಡು. ಸೇಫ್ಟಿ ಮಾಡ್ಕೋಬೇಕಷ್ಟೇ. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.